Are you able to view the screen? Hello? Yes, sir. Okay. So the next topic is power spectral density. So whenever you are dealing with power spectral density, uh, just consider. ಸೊ ಇವಾಗ ನೀವು ಏನು ಓದಿದ್ರೆ ಇಲ್ಲಿವರೆಗೂ ಆಯ್ತಾ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ. ಸೊ ಇಲ್ಲಿವರೆಗೂ ಏನೇನು ಓದಿದ್ರು ಎಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ವಿ ನೀಡ್ ಟು ಕನ್ಸಿಡರ್ ಫ್ರೀಕ್ವೆನ್ಸಿ ಡೊಮೈನ್. ಫ್ರೀಕ್ವೆನ್ಸಿ ಅಂದ್ರೆ ಏನಾಗುತ್ತೆ, ಜೆ ಒಮೆಗಾ ಆಗುತ್ತೆ. ಸೊ ನೀವು ಟೈಮ್ ಪೀರಿಯಡಿಂದ ಇವಾಗ ಎಲ್ಲಿ ಮೂವ್ ಆಗ್ತಿದ್ದೀರಾ, ಫ್ರೀಕ್ವೆನ್ಸಿ ಡೊಮೈನಿಗೆ ಮೂವ್ ಆಗ್ತಿದ್ದೀರಾ. ಏನಕ್ಕೆ ಮೂವ್ ಆಗ್ತೀರಾ ಅಂತ ಹೇಳಿದ್ರೆ, ಯೂಶಲಿ ಮೋಸ್ಟ್ ಆಫ್ ದ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಇದೆಯಲ್ಲ, ಇವಾಗ ಟ್ರಾನ್ಸ್ಡ್ಯೂಸರ್ ತಗೊಳ್ಳಿ, ಇಲ್ಲ ಫಿಲ್ಟರ್ ತಗೊಳ್ಳಿ, ಇಲ್ಲ ಮೋಡೆಮ್ಸ್, ಏನೇ ತಗೊಂಡ್ರು ಏನಾಗುತ್ತೆ ಅಂದರೆ ನೀವು ಟೈಮ್ ಡೊಮೈನಲ್ಲಿ ಅನಾಲಿಸಿಸ್ ಮಾಡಿದ್ರೆ ಅಷ್ಟೊಂದು ಇನ್ಫಾರ್ಮೇಷನ್ ಸಿಗಲ್ಲ ಆಯಿತಾ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಫ್ರೀಕ್ವೆನ್ಸಿ ಡೊಮೈನಿಗೆ ಮೂವ್ ಆಗಬೇಕಾಗುತ್ತೆ. ಓಕೆ. ಸೊ ವಿ ನೀಡ್ ಟು ಮೂವ್ ಫ್ರಮ್ ವಾಟ್, ಟೈಮ್ ಡೊಮೈನ್ ಟು ಫ್ರೀಕ್ವೆನ್ಸಿ ಡೊಮೈನ್. ಸೊ ಇಲ್ಲಿ ಮೂವ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮ್ಯಾಥಮೆಟಿಕಲ್ ಪ್ರಾಪರ್ಟೀಸ್ ಬೇಕಾಗುತ್ತೆ. ಸೊ ಟು ಮೂವ್ ಫ್ರಮ್ ಟೈಮ್ ಡೊಮೈನ್ ಟು frequency domain. So one of the mathematical tool, okay, which is used to convert or transform from time domain to frequency domain is Fourier transform. Okay. ಸೊ ನೀವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿದ್ರೆ ಈ ಟೂಲ್ನ, ಮ್ಯಾಥಮೆಟಿಕಲ್ ಟೂಲ್ನ ಇದು ಎಕ್ಸ್ ಆಫ್ ಟಿ ಮೇಲೆ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ, ಆಟೋಮೆಟಿಕ್ಕಾಗಿ ಟೈಮ್ ಡೊಮೈನಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಫ್ರೀಕ್ವೆನ್ಸಿ ಡೊಮೈನಿಗೆ ಟ್ರಾನ್ಸ್ಫರ್ ಆಗುತ್ತೆ ಆಯಿತಾ. ಬಟ್ ಏನು ಇದು ಡಿಸಡ್ವಾಂಟೇಜ್ ಏನಂದರೆ, ಸೊ ಈಗ ತೊಗೊಳ್ತಿರೋ ಟೈಮ್ ಏನಿದೆಯಲ್ಲ, ಸೊ ಇದೇನಿದೆ ವೈಡ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್ ಇದೆ ಆಯಿತಾ. ಸೊ ಇವಾಗ ಎಕ್ಸ್ ಆಫ್ ಟಿ ಏನು ಓದಿದ್ದೀರಾ ಇದೇನಿದೆ ವೈಡ್ ಸೆನ್ಸ್ ಸ್ಟೇಷನರಿ. ಹಂಗಂದ್ರೆ ಅರ್ಥ ಏನು ಅಂದರೆ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ನಿಮಗೆ ಸಿಗ್ನಲ್ ಇರುತ್ತೆ ಈ ಥರ ಆಯಿತಾ. ಬಟ್ ನಿಮಗೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಬೇಕು ಅಂದರೆ ನೀವು ಸಿಗ್ನಲ್ ಇರುತ್ತಲ್ಲ ಒಂದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಇರಬೇಕು. ಓಕೆ. ಅದು ಇಂಟಿಗ್ರೇಟ್ ಮಾಡೋಕ್ಕೆ ಚಾನ್ಸ್ ಇದ್ದರೆ ಮಾತ್ರ ನೀವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇನ್ಫಿನಿಟಿ ಇದ್ದರೆ ಅದನ್ನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಏನು ಮಾಡ್ತೀರಾ ಅಂದರೆ ಈ ಎಂಟೈರ್ ಸಿಗ್ನಲ್ಲಿ ಪಾರ್ಟ್ ಆಫ್ ಸಿಗ್ನಲ್ ತೊಗೊಳಕ್ಕೆ ಟ್ರೈ ಮಾಡ್ತೀರಾ. ಓಕೆ. ಪಾರ್ಟ್ ಆಫ್ ಸಿಗ್ನಲ್ ತೊಗೊಂಡ್ರೆ ಏನು ಮಾಡ್ಬೋದು, ಯು ಕ್ಯಾನ್ ಅಪ್ಲೈ ಫೋರಿಯರ್ ಟ್ರಾನ್ಸ್ಫಾರ್ಮ್. ಸೊ ಅದಕ್ಕೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ವಿ ಚೂಸ್ ಇನ್ ಸಚ್ ಎ ವೇ ದಟ್, ಸೊ ಎಕ್ಸ್ ಆಫ್ ಟಿ ಇದೆಯಲ್ಲ, ಸೊ ಎಕ್ಸ್ ಆಫ್ ಟಿ ಇದೆಯಲ್ಲ ಅದನ್ನು ಹೆಂಗೆ ತೊಗೊಳ್ತೀವಿ ಅಂದರೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇಂಟು ಡಿ ಟಿ ಶುಡ್ ಬಿ ಲೆಸ್ ದ್ಯಾನ್ ಇನ್ಫಿನಿಟಿ ಅಂದರೆ ಇದು ಅರ್ಥ ಏನು ಅಂದರೆ ನೀವು ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಟ್ ಮಾಡೋಕ್ಕೆ ಆಗಬೇಕು. ಓಕೆ. ಇಂಟಿಗ್ರೇಟ್ ಮಾಡಿದ್ರೆ ಏನು ಮಾಡಬೇಕು, ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ ಇನ್ಫಿನಿಟಿ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಆ ಸಿಗ್ನಲ್ನ ಇಂಟಿಗ್ರೇಟ್ ಮಾಡೋಕ್ಕೆ ಆದರೆ ಮಾತ್ರ ಏನು ಸಿಗುತ್ತೆ, ನಿಮಗೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಸಿಗುತ್ತೆ, ಅಂದರೆ ಫ್ರೀಕ್ವೆನ್ಸಿ ಡೊಮೈನಿಗೆ ಮೂವ್ ಆಗ್ತೀರಾ. ಓಕೆ. ಸೊ ದಟ್ ಈಸ್ ದ ಮೇಜರ್ ಥಿಂಗ್. ಸೊ ಅದಕ್ಕೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ವಿಂಡೋನ ತಗೊಳ್ತೀರಾ. ಓಕೆ. ಸೊ ಆಸ್ ಅ ಸೆಡ್ ಹಿಯರ್, ಸೊ ಎಕ್ಸ್ ಆಫ್ ಟಿನ ಏನಂತ ತಗೊಳ್ತೀರಾ, ಎಕ್ಸ್ ಟಿ ಆಫ್ ಟಿ ಅಂತ ತಗೊಳ್ತೀರಾ ಆಯಿತಾ. ಸೊ ಇಲ್ಲಿವರೆಗೂ ಇದು ಎಂಟೈರ್ ಸಿಗ್ನಲ್ ಎಕ್ಸ್ ಆಫ್ ಟಿ ಇದೆ ಅಂದ್ಕೊಳ್ಳಿ, ಇಲ್ಲಿ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ಇಷ್ಟು ವಿಂಡೋ ತಗೊಳ್ತೀರಾ. ಇಲ್ಲಿ ಇದು ಮೈನಸ್ ಟಿ ಬೈ ಟೂ ಇಂದ ಪ್ಲಸ್ ಟಿ ಬೈ ಟು ಇಷ್ಟು ಮಾತ್ರ, ಈ ಪೋರ್ಷನ್ ಆಫ್ ಸಿಗ್ನಲ್ ಮಾತ್ರ ತೊಗೊಂಡು ಅನಲೈಸ್ ಮಾಡ್ತೀವಿ. ಆವಾಗ ಏನು ಸಿಗುತ್ತೆ, ಇದ್ರದ್ದು ಎಕ್ಸ್ ಆಫ್ ಜೆ ಒಮೆಗಾ ಸಿಗುತ್ತೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಹಾಕಿದ್ರೆ. ಏನಕ್ಕೆ ಅಂದರೆ ಸೊ ಇಂಟಿಗ್ರೇಷನ್ ಲಿಮಿಟ್ ಮಾಡ್ಬೋದಾ ಇದು. ಸೊ ದಿಸ್ ಈಸ್ ಇಂಟಿಗ್ರೇಬಲ್. ಓಕೆ. ಇನ್ಫೈನೈಟ್ ಇಲ್ಲ, ಹಂಗಾಗಿ ಏನು ಸಿಗುತ್ತೆ, ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ದಿಸ್ ಟೈಮ್ ಡೊಮೈನ್ ಸಿಗ್ನಲ್ ಟು ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್. ಸೊ ಇವಾಗ ಎಕ್ಸಾಂಪಲ್ ಇಲ್ಲಿ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ನಿಮ್ಮದು ಎಕ್ಸ್ ಆಫ್ ಟಿ. ಸೊ ಇಲ್ಲೇ ಮಾಡೋಣ. ನೋಡಿ ಇದು. ಸೊ ದಿಸ್ ಈಸ್ ಯುವರ್ ಎಕ್ಸ್ ಆಫ್ ಟಿ ವಿಚ್ ಇಸ್ ಎ ವೈಡ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್. ಏನು ಆಗಿದೆ, ಇದು ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಈ ಥರ ಸಿಗ್ನಲ್ ಹೋಗ್ತಾನೆ ಇರುತ್ತೆ ಆಯಿತಾ. ಇದಕ್ಕೆ ನೀವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀರಾ, ಪಾರ್ಟ್ ಆಫ್ ದ ಸಿಗ್ನಲ್ ತೊಗೊಳ್ಳಿ. ಇದೇ ಸಿಗ್ನಲ್ನ ನೋಡಿ ಇಲ್ಲಿಂದ ಇಲ್ಲಿವರೆಗೂ ತೊಗೊಳ್ತೀನಿ ನಾನು. ಓಕೆ. ಅಂದರೆ ಎಷ್ಟು, ಮೈನಸ್ ಟಿ ಬೈ ಟು ಟು ಪ್ಲಸ್ ಟಿ ಬೈ ಟು. ಇದನ್ನ ಏನಂತ ಕರಿತೀರಾ, ವಿ ಕಾಲ್ ದಿಸ್ ಆಸ್ ವಿಂಡೋ ಅಂತ ಕರಿತೀರಾ. ಓಕೆ. ಇಲ್ಲಿ ವಿ ಕಾಲಿಂಗ್ ದಿಸ್ ಆಸ್ ವಾಟ್, ವಿಂಡೋ. ಸೊ ಈ ವಿಂಡೋ ಅಪ್ಲೈ ಮಾಡೋದು ಏನಾಗುತ್ತೆ, ಈ ಪಾರ್ಟ್ ಆಫ್ ಸಿಗ್ನಲ್ ಮಾತ್ರ ಸಿಕ್ತು. ಅದಕ್ಕೆ ಏನಂತ ಕರೆಯೋದು ನೀವೀಗ, ಎಕ್ಸ್ ಟಿ ಆಫ್ ಟಿ. ಎಕ್ಸ್ ಆಫ್ ಟಿ ಇದೆ ಸಿಗ್ನಲ್ಲು, ಬಟ್ ಪಾರ್ಟ್ ಮಾತ್ರ ತೊಗೊಂಡಿವಿ. ಎಷ್ಟು, ಇಲ್ಲಿಂದ ಇಲ್ಲಿವರೆಗೂ. ಸೊ ಮೈನಸ್ ಟಿ ಬೈ ಟು ಪ್ಲಸ್ ಟಿ ಬೈ ಟು ಅಂದರೆ ಇದೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ ದಟ್ ವುಡ್ ಬಿ ಈಕ್ವಲ್ ಟು ಟಿ ಅಲ್ವಾ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀರಾ, ಎಕ್ಸ್ ಟಿ ಆಫ್ ಟಿ ಅಂತ. ಪಾರ್ಟ್ ಆಫ್ ದ ಸಿಗ್ನಲ್ ಇಸ್ ಟೇಕನ್, ಅಥವಾ ವಿಂಡೋಡ್ ಸಿಗ್ನಲ್ ಅಂತ ನಾವು ಕರಿತೀವಿ. ಓಕೆ. ಸೊ ವೆನ್ ಯು ಗೆಟ್ ದಿಸ್ ಸಿಗ್ನಲ್, ಓಕೆ, ಇಷ್ಟು ಮಾತ್ರ ತಗೊಂಡ್ರೆ ನೋಡಿ
ಇಷ್ಟು ಕಟ್ ಆಯ್ತಾ ಸಿಗ್ನಲ್ಲು, ನಿಮಗೆ ಇಷ್ಟು ಮಾತ್ರ ಸಿಗಿರುತ್ತೆ. ಅದರ ವಿಂಡೋದ ವಿಡ್ತ್ ಎಷ್ಟಿದೆ, ಟಿ ಇದೆ. ಸೊ ಇವಾಗ ನಾವು ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅವಾಗ ಏನು ಬರುತ್ತೆ, ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ಫ್ರೀಕ್ವೆನ್ಸಿ ಡೊಮೇನ್ ಆಫ್ ದ ಸಿಗ್ನಲ್. ಓಕೆ, ಸೊ ನಿಮಗೆ ಎಕ್ಸ್ ಟಿ ಆಫ್ ಟಿ ಇದು ಏನಾಗುತ್ತೆ, ಎಕ್ಸ್ ಟಿ ಆಫ್ ಟಿ ಅಂದರೆ ಟೈಮ್ ಡೊಮೇನ್ ಇತ್ತು, ಇವಾಗ ಏನಾಗುತ್ತೆ ಎಕ್ಸ್ ಟಿ ಆಫ್ ಜೆ ಒಮೆಗಾ ಅಂತ ಬರುತ್ತೆ. ಸೊ ದಟ್ ಈಸ್ ಯುವರ್ ಫ್ರೀಕ್ವೆನ್ಸಿ ಡೊಮೇನ್ ಸಿಗ್ನಲ್. ಸೊ ಇದೇನಿದೆ ಟೈಮ್ ಡೊಮೇನ್. ಸೊ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂದರೆ ನಿಮ್ಗೆ ಏನು ಬೇಕು, ಫೋರಿಯರ್ ಟ್ರಾನ್ಸ್ಫಾರ್ಮ್ ಬೇಕು. ಓಕೆ, ಸೊ ಆರ್ ಯು ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಇಷ್ಟು ಅರ್ಥ ಆಗಿದೆಯಾ? ಹಲೋ. Yes, sir. ಓಕೆ, ಸೊ ದಿಸ್ ಇಸ್ ಯೋರ್ ಎಕ್ಸ್ ಟಿ ಆಫ್ ಜೆ ಒಮೆಗಾ. ಸೊ ಇದು ನಿಮ್ದು ಏನಿದೆ ಟೈಮ್ ಡೊಮೇನ್ ಇದು ಫ್ರೀಕ್ವೆನ್ಸಿ ಡೊಮೇನ್ ಸಿಗ್ನಲ್ ಇದೆ. ಅದೇ ಎಕ್ಸ್ ಟಿ ಆಫ್ ಜೆ ಒಮೆಗಾ ಎಲ್ಲಿ ಬಂತು ಅದೇನಂತ ಅರ್ಥ, ಫ್ರೀಕ್ವೆನ್ಸಿ ಡೊಮೇನ್ ಅಂತ. ಎಕ್ಸ್ ಟಿ ಆಫ್ ಟಿ ಅಂತ ಇದೆ, ಇದೇನಿದೆ ಟೈಮ್ ಡೊಮೇನ್ ಸಿಗ್ನಲ್. ಸೊ ಟೈಮ್ ಡೊಮೇನಿಂದ ಫ್ರೀಕ್ವೆನ್ಸಿ ಡೊಮೇನಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ವಿ ಜಸ್ಟ್ ನೀಡ್ ಟು ಮಲ್ಟಿಪ್ಲೈ ಬೈ ವಾಟ್, ಇ ಟು ಪವರ್ ಮೈನಸ್ ಜೆ ಒಮೆಗಾ ಟಿ, ಇಷ್ಟೇ. ಓಕೆ, ಇಷ್ಟು ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸಿಗ್ನಲ್ ಟೈಮಿಂದ ಫ್ರೀಕ್ವೆನ್ಸಿ ಡೊಮೇನಿಗೆ ಕನ್ವರ್ಟ್ ಮಾಡಿದೆ. ಏನು ಮಾಡೋಂಗಿಲ್ಲ, ಸಿಗ್ನಲ್ ತೊಗೊಳ್ಳಿ, ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತೀರಾ, ಇ ಟು ಪವರ್ ಮೈನಸ್ ಜೆ ಒಮೆಗಾ ಟಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಆ ಫ್ರೀಕ್ವೆನ್ಸಿ ಡೊಮೇನಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಫೋರಿಯರ್ ಟ್ರಾನ್ಸ್ಫಾರ್ಮ್. ಓಕೆ, ಸೊ ಇವಾಗ ನಿಮಗೆ ಫ್ರೀಕ್ವೆನ್ಸಿ ಡೊಮೇನ್ ಸಿಗ್ನಲ್ಲೇ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇದು ಮತ್ತೆ ವಾಪಸ್ ಟೈಮ್ ಡೊಮೇನಿಗೆ ಬೇಕು ಅಂದ್ಕೊಳ್ಳಿ, ಎಕ್ಸ್ ಟಿ ಆಫ್ ಟಿ ಬೇಕು ಫ್ರೀಕ್ವೆನ್ಸಿ ಡೊಮೇನಿಂದ. ಆವಾಗ ಏನು ಮಾಡ್ತೀರಾ, ಉಲ್ಟಾ ಮಾಡಬೇಕು. ಏನು, ಇ ಟು ಪವರ್ ಮೈನಸ್ ಜೆ ಒಮೆಗಾ ಟಿ ಇಂದ ಮಲ್ಟಿಪ್ಲೈ ಮಾಡಿದ್ರಲ್ಲ, ಇವಾಗ ಇ ಟು ಪವರ್ ಜೆ ಒಮೆಗಾ ಟಿ ಇಂದ ಮಲ್ಟಿಪ್ಲೈ ಮಾಡಿದ್ರು. ಸೊ ನಿಮಗೆ ಇವಾಗ ಇದು ಗೊತ್ತಿದೆ, ಇದರಿಂದ ವಾಪಸ್ ನಿಮಗೆ ಎಕ್ಸ್ ಟಿ ಆಫ್ ಟಿ ಬೇಕು ಅಂದರೆ ಏನು ಮಾಡಬೇಕು, ಇದನ್ನ ಓಕೆ ಫ್ರೀಕ್ವೆನ್ಸಿ ಡೊಮೇನ್ ಸಿಗ್ನಲ್ ಎಷ್ಟಿಂದ ಮಲ್ಟಿಪ್ಲೈ ಮಾಡ್ತೀರಾ, ಇ ಟು ಪವರ್ ಜೆ ಒಮೆಗಾ ಟಿ ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಆಮೇಲೆ ಆವ್ರೇಜ್ ಮಾಡಬೇಕು ಇದನ್ನು, ಇದೊಂದು ಎಕ್ಸ್ಟ್ರಾ ಸ್ಟೆಪ್. ಎಷ್ಟು, ಆವ್ರೇಜ್ ಬೈ ವಾಟ್, 1/2/2π. ಅವಾಗ ಏನು ಸಿಗುತ್ತೆ ನಿಮಗೆ, ಎಕ್ಸ್ ಟಿ ಆಫ್ ಟಿ ಅಂತ ಸಿಗುತ್ತೆ. ಓಕೆ, ಸೊ ಯೂಶ್ವಲಿ ಇದೇನು ಅಂದರೆ ಇ ಟು ಪವರ್ ಆಫ್ ಜೆ ಒಮೆಗಾ ಟಿ ಅಂತಿದ್ರೆ, ಸೊ ದಿಸ್ ಇಸ್ ವಾಟ್ ಎ ಕಾಂಪ್ಲೆಕ್ಸ್ ಸಿಗ್ನಲ್, ಯೂನಿಟ್ ಸರ್ಕಲ್ ಮೇಲೆ ಹೋಗುತ್ತೆ. ಇವಾಗ ನಿಮಗೆ ಇ ಟು ಪವರ್ ಆಫ್ ಜೆ ಥೀಟಾ ಅಂದರೆ ಏನಂತ ಗೊತ್ತಲ್ವಾ, ಸೊ ಇಟ್ ಇಸ್ ವಾಟ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಸೊ ಇದನ್ನು ಪ್ಲಾಟ್ ಮಾಡಿದ್ರೆ ಹೆಂಗೆ ಬರುತ್ತೆ, ಈ ಥರ ಸರ್ಕಲ್ ಬರುತ್ತಾ, ಸೊ ಯೂನಿಟ್ ಸರ್ಕಲ್ ಬರುತ್ತೆ ಹಿಂಗೆ, ಆಯಿತಾ. ಸೊ ಈ ಸಿಗ್ನಲ್ ಇರುತ್ತಲ್ಲ, ಟೈಮ್ ಡೊಮೇನ್ ಸಿಗ್ನಲ್ನ ಇದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ ಎಕ್ಸ್ಪೊನೆನ್ಷಿಯಲ್ ಇದು ಕಾಂಪ್ಲೆಕ್ಸ್ ಸಿಗ್ನಲಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ನಿಮ್ಮ ಸಿಗ್ನಲ್ ಹಿಂಗಿತ್ತು ಅಂದ್ಕೊಳ್ಳಿ, ಈ ಥರ ಸಿಗ್ನಲ್ ಇರುತ್ತಲ್ಲ, ಈ ಸಿಗ್ನಲ್ ಎಳ್ಕೊಂಬಂದು ಇದ್ರ ಮೇಲೆ ಹಾಕುತ್ತೆ, ಹಿಂಗೆ ಬರ್ತಾ ಹೋಗುತ್ತೆ ಸಿಗ್ನಲ್. ಓಕೆ, ಸೊ ಏನು ಮಾಡಬೇಕು, ಇದ್ರ ಸುತ್ತಿಸ್ಬೇಕು. ಇ ಟು ಪವರ್ ಮೈನಸ್ ಜೆ ಒಮೆಗಾ ಟಿ ಅಂತ ಹೆಂಗೆ ಸುತ್ತುತ್ತೆ, ಈ ಥರ ಸುತ್ತುತ್ತೆ, ಈ ಕಡೆ ಸೈಡಿಂದ ಹಿಂಗೆ ಸುತ್ತಾ ಬರುತ್ತೆ. ಓಕೆ, ಸೊ ಕ್ಲಾಕ್ ವೈಸ್ ಸುತ್ತುತ್ತೆ. ಇ ಟು ಪವರ್ ಜೆ ಒಮೆಗಾ ಟಿ ಅಂತ ಹೇಳಿದ್ರೆ ಉಲ್ಟಾ ಸುತ್ತುತ್ತೆ. ಓಕೆ, ಸೊ ಈ ಕಡೆ ಸೈಡ್ ಸುತ್ತಿಸಿದ್ರೆ, ಓಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಸುತ್ತಿಸಿದ್ರೆ ಇಟ್ ಇಸ್ ಇ ಟು ಪವರ್ ಮೈನಸ್ ಜೆ ಒಮೆಗಾ ಟಿ. ಅವಾಗ ಏನು ಸಿಗುತ್ತೆ ನಿಮಗೆ, ಫ್ರೀಕ್ವೆನ್ಸಿ ಸಿಗ್ನಲ್ ಸಿಗುತ್ತೆ. ಫ್ರೀಕ್ವೆನ್ಸಿ ಸಿಗ್ನಲ್ ಇಟ್ಟು ಉಲ್ಟಾ ಈ ಕಡೆ ಆಂಟಿ ಕ್ಲಾಕ್ ವೈಸ್ ಸುತ್ತಿಸಿದ್ರೆ ಏನಿಸ್ತದೆ ನಿಮಗೆ, ವಿಲ್ ಬಿ ಗೆಟಿಂಗ್ ದ ಟೈಮ್ ಡೊಮೈನ್ ಸಿಗ್ನಲ್. ಓಕೆ, ಸೊ ಇದು ಅಷ್ಟು ಅರ್ಥ ಆಗಲಿಲ್ಲ ಅಂದರೆ ಇಷ್ಟು ಗೊತ್ತಿರಲಿ, ನಿಮಗೆ ಟೈಮ್ ಡೊಮೇನ್ ಸಿಗ್ನಲ್ ಎಕ್ಸ್ ಟಿ ಆಫ್ ಟಿ ಕೊಟ್ಟಿದ್ರೆ ಅದು ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, ಇ ಟು ಪವರ್ ಮೈನಸ್ ಜೆ ಒಮೆಗಾ ಟಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ಫ್ರೀಕ್ವೆನ್ಸಿ ಡೊಮೇನ್ ಸಿಗ್ನಲ್ ಸಿಗುತ್ತೆ. ಫ್ರೀಕ್ವೆನ್ಸಿ ಡೊಮೇನ್ ಸಿಗ್ನಲ್ ಇದ್ದರೆ ಅದನ್ನು ಇ ಟು ಪವರ್ ಆಫ್ ಜೆ ಒಮೆಗಾ ಟಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ಟೈಮ್ ಡೊಮೇನ್ ಸಿಗ್ನಲ್ ಸಿಗುತ್ತೆ. ಓಕೆ, ಇಷ್ಟು ಕ್ಲಿಯರ್ ಇದೆಯಾ, ಆರ್ ಯು ಕ್ಲಿಯರ್ ಟಿಲ್ ಹಿಯರ್? ಎರಡು ಈಕ್ವೇಷನ್ ಗೊತ್ತಾಯ್ತಾ? ಹಲೋ. Yes, sir. ಓಕೆ, ನೆಕ್ಸ್ಟ್ ಇದ್ರ ಪವರ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅನ್ಕೋ. ಓಕೆ, ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಪವರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಸಿಗ್ನಲ್. ಸೊ ಪವರ್ ಅಂದ್ರೇನು, ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಆಗುತ್ತಾ, ಇದು ನಾರ್ಮಲ್ ನೆಟ್ವರ್ಕ್ ಅನಾಲಿಸಿಸ್ ಅಪ್ಲೈ ಮಾಡು, ವಿ ಇಂಟು ಐ. ವಾಟ್ ಇಸ್ ವಿ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಸೊ ನೆಕ್ಸ್ಟ್ ಏನಾಗುತ್ತೆ, ಐ ಸ್ಕ್ವೇರ್ ಇಂಟು ಆರ್ ಬರುತ್ತೆ ಇದು, ಸೊ ಇಟ್ ವಿಲ್ ಬಿ ಐ ಸ್ಕ್ವೇರ್ ಇಂಟು ಆರ್. ಸೊ ಪವರ್ ಅಂದ್ರೇನು, ಯಾವ್ದಾದ್ರು ಒನ್ ಟರ್ಮ್ ತೊಗೊಂಡು ಅದನ್ನು ಸ್ಕ್ವೇರ್ ಮಾಡಬೇಕು, ಅಥವಾ ಅಥವಾ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಇದೆಯಾ, ಇದನ್ನಾದ್ರು ತಗೊಳ್ಳಿ, ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಬೈ ಆರ್ ಆಗುತ್ತೆ. ಸೊ ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಅಂದರೆ, ಸೊ ವಿ ಇಂಟು ವಿ ಬೈ ಆರ್ ಬರುತ್ತೆ. ಸೊ ಪವರ್ ಇಸ್ ಈಕ್ವಲ್ ಟು ವಾಟ್, ವಿ ಸ್ಕ್ವೇರ್ ಬೈ ಆರ್ ಬರುತ್ತೆ. ನೋಡಿ ಇಲ್ಲಿ ಇಲ್ಲೂ ಏನಿದೆ, ಕರೆಂಟ್ ಸ್ಕ್ವೇರ್ ಆಗಿದೆಯಾ, ಇಲ್ಲಿ ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಅಂದರೆ ಅದನ್ನು ಸ್ಕ್ವೇರ್ ತೊಗೊಳ್ಬೇಕಾ. ಸೊ ಯೂಶಲಿ ಪವರ್ ಅಂದ್ರೆ ಏನು ಮಾಡಬೇಕು, ಯಾವ ಸಿಗ್ನಲ್ ತೊಗೊಂಡಿರ್ತಿರಲ್ಲ ಅದನ್ನು ಸ್ಕ್ವೇರ್ ಮಾಡಬೇಕು. ಹಂಗಾಗಿ ಏನು ತೊಗೊಂಡಿದ್ರ, ಸ್ಕ್ವೇರ್ ಮಾಡಿದ್ದೀರಾ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ತೊಗೊಂಡಿದ್ರಲ್ವಾ, ಮೈನಸ್ ಟಿ ಬೈ ಟು ಪ್ಲಸ್ ಟಿ ಬೈ ಟು, ಅದಕ್ಕೆ ಏನು ಮಾಡ್ತೀವಿ, ಇದನ್ನು ಆವ್ರೇಜ್ ಮಾಡ್ತೀರಾ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ವಾಟ್, ಪವರ್. ಸೊ ಪವರ್ ಇಸ್ ಈಕ್ವಲ್ ಟು ವಾಟ್, 1/t ಇಂಟಿಗ್ರೇಷನ್ ಫ್ರಮ್ ಮೈನಸ್ ಟಿ ಬೈ ಟು ಟು ಪ್ಲಸ್ ಟಿ ಬೈ ಟು ಎಕ್ಸ್ ಸ್ಕ್ವೇರ್ ಆಫ್ ಟಿ ಇಂಟು ಡಿ ಟಿ ಅಂತ ಬರುತ್ತೆ. ಓಕೆ,
ಸರಿ, ಕ್ಲಿಯರ್ ವಿತ್ ದಟ್? ಇದಂಗೆ ಗೊತ್ತಾಯ್ತಲ್ವ ಫಾರ್ಮುಲಾ? ಪವರ್. ಹಲೋ. Yes, sir. ಓಕೆ. ನೆಕ್ಸ್ಟಿಗೆ ಇವಾಗ ಇದಕ್ಕೆ ಪವರ್ ಇದೆಯಲ್ಲ, ಇದಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ ಟಿ ಆಫ್ ಎಕ್ಸ್ ಟಿ ಸ್ಕ್ವೇರ್ ಆಫ್ ಟಿ ಅಂತ ಹೇಳಿದ್ರೆ ಇದನ್ನು ಹಿಂಗೆ ಬರೀಬೋದ, ಸ್ಪ್ಲಿಟ್ ಮಾಡಿ ಎಕ್ಸ್ ಟಿ ಆಫ್ ಟಿ ಇಂಟು ಎಕ್ಸ್ ಟಿ ಆಫ್ ಟಿ ಅಂತ ಸ್ಪ್ಲಿಟ್ ಮಾಡಿದ್ದೀರ. ಸೊ ಇವಾಗ ಏನು ಮಾಡ್ತೀರಾ ಅಂದರೆ ಒಂದು ಎಕ್ಸ್ ಟಿ ಆಫ್ ಟಿ ಹಂಗೆ ಇಟ್ಕೊಳ್ಳೋಣ, ಇನ್ನೊಂದು ಎಕ್ಸ್ ಟಿ ಆಫ್ ಟಿನ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಡೊಮೈನಿಂದ ತೊಗೊಳ್ಳೋಣ. ಹಿಂಗೆ. ಸೊ ಎಕ್ಸ್ ಟಿ ಆಫ್ ಟಿ ಬೇಕು ಅಂದರೆ ಈಗ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ಅಂತ ಏನು ಹೇಳಿ, ಎಕ್ಸ್ ಟಿ ಆಫ್ ಜೆ ಒಮೆಗಾ ಅಂತ ಇರುತ್ತೆ. ಇದನ್ನ ನೀವು ಟೈಮ್ ಡೊಮೈನ್ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ ಇ ಟು ಪವರ್ ಆಫ್ ಜೆ ಒಮೆಗಾ ಟಿ ಇಂಟು 1/2 ಅಂತ ಮಾಡಬೇಕಲ್ವ. ಇದು ನಿಮ್ಗೆ ಮುಂಚೆನೇ ಹೇಳಿದ್ದೆ ಇವಾಗ. ಓಕೆ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ಏನೇ ಕನ್ವರ್ಟ್ ಆಯಿತು, ಟೈಮ್ ಡೊಮೈನಿಗೆ ಸಿಗ್ನಲಿಗೆ ಕನ್ವರ್ಟ್ ಮಾಡ್ತು. ಆಯಿತಾ? ಸೊ ಈ ಥರ ಬರೆಯೋದು ಬದಲು ಏನಂತ ಬರ್ತೀನಿ, ಈ ಥರ ಈಕ್ವೇಷನ್ನ ಬರ್ದಿದ್ದೀನಿ. ಓಕೆ. ಅದು ಕ್ಲಿಯರ್ ಟಿಲ್ ಹಿಯರ್? ಇಷ್ಟು ಅರ್ಥ ಆಗಿದೆಯಾ? Yes, sir. ಓಕೆ. ಸೊ ಇದು ಒಂದೇ, ಈ ಥರ ಬರೆದ್ರೂ ಸಹ ಒಂದೇ. ಓಕೆ. ಸೊ ಫ್ರೀಕ್ವೆನ್ಸಿ ಡೊಮೈನ್ನ ಮಲ್ಟಿಪ್ಲೈ ಬೈ ಇ ಟು ಪವರ್ ಆಫ್ ಜೆ ಒಮೆಗಾ ಟಿ ಅಂದರೆ ನಿಮ್ಗೆ ಏನು ಸಿಗುತ್ತೆ, ಎಕ್ಸ್ ಟಿ ಆಫ್ ಟಿ ಎ ಸಿಗುತ್ತೆ. ಹಂಗಾಗಿ ಇದು ಈ ಥರ ಬರೆಯೋದು ಬದಲು ಈ ಥರ ಬರ್ಕೊಂಡಿದ್ದೀನಿ. ಓಕೆ. ಸೊ ನಾವು ಲೆಟ್ ಅಸ್ ಇಂಟರ್ಚೇಂಜ್ ದ ಆರ್ಡರ್ ಆಫ್ ಇಂಟಿಗ್ರೇಷನ್. ಇದು ಮೈನಸ್ ಇನ್ಫಿನಿಟಿ ಟು ಇದೆ, ಇದು ಮೈನಸ್ ಇನ್ಫಿನಿಟಿ ಇದೆ. ಹಾಗಾಗಿ ಆರ್ಡರ್ನ ಇಂಟರ್ಚೇಂಜ್ ಮಾಡೋಣ. ಸೊ ಇದು ಫ್ರೀಕ್ವೆನ್ಸಿದು ಇತ್ತಲ್ಲ, ಇದನ್ನು ಹೊರಗಡೆ ಇಲ್ಲಿ ತೊಗೊಂಬೋಣ. ಈ ಟೈಮ್ ಏನಿತ್ತಲ್ಲ ಇದನ್ನು ಒಳಗಡೆ ತೊಗೊಂಡೋಗೋಣ. ಓಕೆ. ಅವಾಗ ಏನಾಗುತ್ತೆ, ಇದು 1/2 ಹೆಂಗಿದೆ ಕಾನ್ಸ್ಟೆಂಟ್ ಇದೆ, ಇದು ಹೊರಗಡೆ ತೊಗೊಳ್ಳೋಣ. 1/2 ಟಿ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಇದು ಹೊರಗಡೆ ಬಂದಿದೆ. ಎಕ್ಸ್ ಟಿ ಆಫ್ ಟಿ ಇಂಟು ಇ ಟು ಪವರ್ ಆಫ್ ಜೆ ಒಮೆಗಾ ಟಿ ಇಂಟು ಡಿ ಟಿ ಅಂತ ಬಂದಿದೆ. ಸೊ ಇದನ್ನು ಎಕ್ಸಾಕ್ಟಾಗಿ ನೋಡಿದ್ರೆ, ಸೊ ಇಲ್ಲಿ ನೋಡಿ ಇಲ್ಲಿ, ಸೊ ಇದೇನಿದೆ, ಎಕ್ಸ್ ಟಿ ಆಫ್ ಜೆ ಒಮೆಗಾ ಅಂತಿದೆಯಾ. ಸೊ ಇಲ್ಲಿ ನೋಡಿ, ಇದು ಟೈಮ್ ಡೊಮೈನ್ ಈಸ್ ಮಲ್ಟಿಪ್ಲೈಡ್ ಬೈ ವಾಟ್, ಇ ಟು ಪವರ್ ಆಫ್ ಜೆ ಒಮೆಗಾ. ನಿಮಗೆ ಎಕ್ಸ್ ಆಫ್ ಜೆ ಒಮೆಗಾ ಅಂದರೆ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ಬೇಕು ಅಂದರೆ ಏನು ಮಾಡ್ತಿದ್ರೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಎಕ್ಸ್ ಟಿ ಅಂತಲೇ ತಗೊಳ್ಳೋಣ, ಎಕ್ಸ್ ಟಿ ಆಫ್ ಟಿ ಇಂಟು ಇ ಟು ಪವರ್ ಆಫ್ ಮೈನಸ್ ಜೆ ಒಮೆಗಾ ಟಿ ಇಂಟು ಡಿ ಟಿ ಅಂತ ಮಾಡ್ತೀರಿ ಅಲ್ವಾ. ಎಕ್ಸ್ ಟಿ ಆಫ್ ಜೆ ಒಮೆಗಾ ಸಿಗಬೇಕು ಅಂದರೆ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, ಇ ಟು ಪವರ್ ಮೈನಸ್ ಜೆ ಒಮೆಗಾ ಟಿಯಿಂದ ಮಲ್ಟಿಪ್ಲೈ ಮಾಡಬೇಕಾಯ್ತು ಅಲ್ವಾ. ಬಟ್ ಇಲ್ಲಿ ಮಲ್ಟಿಪ್ಲೈ ಆಗಿದ್ದೇನೋ ಪ್ಲಸ್ ಜೆ ಒಮೆಗಾ ಇದೆಯಾ, ಹಂಗಾಗಿ ಏನು ಮಾಡಿ ಇದನ್ನು ಎಕ್ಸ್ ಟಿ ಆಫ್ ಮೈನಸ್ ಜೆ ಒಮೆಗಾ ಅಂತ ಬರ್ಕೊಳ್ಬೋದಾ. ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಟಿ ಆಫ್ ಟಿ ಇ ಟು ಪವರ್ ಆಫ್ ಮೈನಸ್ ಅಂತ ಏನಾಗುತ್ತೆ, ಪ್ಲಸ್ ಜೆ ಒಮೆಗಾ ಟಿ ಇಂಟು ಡಿ ಟಿ. ಸೊ ಇದು ಪ್ಲಸ್ ಇದ್ದರೆ ಇಲ್ಲೇನು ಬರುತ್ತೆ, ಮೈನಸ್ ಬರುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲೇನು ಬರುತ್ತೆ, ಮೈನಸ್ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಇದೆಯಲ್ಲ, ಹಂಗಾಗಿ ಇಲ್ಲಿ ಅಂತ ಬರ್ಕೊಂಡಿದ್ದೀನಿ, ಎಕ್ಸ್ ಟಿ ಆಫ್ ಮೈನಸ್ ಜೆ ಒಮೆಗಾ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ. ಓಕೆ. ಅದು ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ. ನೆಕ್ಸ್ಟ್ ಸೊ ಇದು ಓಕೆ, ಎರಡು ಸೇಮಾ, ಬಟ್ ಏನಿದೆ, ಮೈನಸ್ ಇದೆ, ಇಲ್ಲೇನಿದೆ ಪ್ಲಸ್ ಇದೆ. ಸೊ ಕ್ಯಾನ್ ವಿ ಕಾಲ್ ದಿಸ್ ಆಸ್ ಕಾಂಜುಗೇಟ್ ಅಂತ ಬರೀಬೋದಲ್ವಾ. ಸೊ ಈ ಥರ ಎಕ್ಸ್ ಟಿ ಆಫ್ ಮೈನಸ್ ಜೆ ಒಮೆಗಾ ಅಂತ ಬರೆಯೋದು ಬದಲು ಅಂತ ಎಕ್ಸ್ ಟಿ ಇದು ಕಾಂಜುಗೇಟ್ ಅಂತ ಬರ್ಕೊಂಡಿದ್ದೀನಿ, ಎಕ್ಸ್ ಟಿ ಆಫ್ ಜೆ ಒಮೆಗಾದ ಕಾಂಜುಗೇಟ್. ಇದು ಸೇಮು, ಬಟ್ ಏನಿದೆ, ದಿಸ್ ಇಸ್ ದ ಕಾಂಜುಗೇಟ್ ಆಫ್ ದಿಸ್. ಓಕೆ. ಸೊ ಇವಾಗ ಏನು ಮಾಡ್ತೀರಾ ಅಂದರೆ, ಏನು ಚೇಂಜ್ ಇದೆ, ಮೈನಸ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಅದಕ್ಕೆ ಏನು ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ತೊಗೊಂಬಿಡಿ, ಎರಡು ಮಲ್ಟಿಪ್ಲೈ ಮಾಡಬೇಕಾದ್ರೆ. ಸೊ ಇವಾಗ ಏನು ಮಾಡ್ತೀರಾ, ಎರಡೂ ಮಲ್ಟಿಪ್ಲೈ ಮಾಡ್ತೀರಾ, ಎಕ್ಸ್ ಟಿ ಆಫ್ ಜೆ ಒಮೆಗಾ ಇಂಟು ಎಕ್ಸ್ ಟಿ ಆಫ್ ಜೆ ಒಮೆಗಾ ಎರಡೂ ಮಲ್ಟಿಪ್ಲೈ ಮಾಡೋದು. ಇಲ್ಲೇನಿತ್ತು, ಮೈನಸ್ ಜೆ ಒಮೆಗಾ ಇತ್ತಲ್ವಾ, ಅದಕ್ಕೇನು ಮಾಡ್ತೀರಾ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಹಾಕ್ಬಿಟ್ಟು ಸ್ಕ್ವೇರ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಇದು ಮೈನಸ್ ಸಿಂಬಲ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಓಕೆ. ಸೊ ದಟ್ ಈಸ್ ವೈ ವಿ ಹ್ಯಾವ್ ಮೇಡ್ ಯೂಸ್ ಆಫ್ ಮ್ಯಾಗ್ನಿಟ್ಯೂಡ್ ಸಿಂಬಲ್ ಓವರ್ ಹಿಯರ್. ಓಕೆ. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿತ್ತಲ್ಲ ಟಿ ಇತ್ತಲ್ಲ, ಇಲ್ಲಿ ಈ ಟಿನ ಈ ಕಡೆ ಮೂವ್ ಮಾಡಿದ್ವಿ, ಟಿ ಇಂಟು ಪಿ ಆಫ್ ಟಿ ಈಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಮೈನಸ್ ಇನ್ಫಿನಿಟಿ ಟು ಇಷ್ಟು ಉಳಿಯುತ್ತೆ. ಓಕೆ. ಅದು ಕ್ಲಿಯರ್ ಟಿಲ್ ಹಿಯರ್? ಇಷ್ಟು ಗೊತ್ತಾಯ್ತಾ? Yes, sir. ಓಕೆ. ನೆಕ್ಸ್ಟ್ ಇದೇನಿದೆ, ಇವಾಗ ಮುಂಚೆ ಬಂದಿತ್ತಲ್ಲ ಪವರಿಂದ ಈಕ್ವೇಷನ್ ಬಂದಿತ್ತಲ್ಲ, ವಾಟ್ ವಾಸ್ ದ ಈಕ್ವೇಷನ್ ಫಾರ್ ಪವರ್. ಸೊ ಪವರಿಂದ ಈಕ್ವೇಷನ್ ಐತಲ್ಲಿ ಮೈನಸ್ ಟಿ ಬೈ ಟು ಟು ಪ್ಲಸ್ ಟಿ ಬೈ ಟು ಎಕ್ಸ್ ಸ್ಕ್ವೇರ್ ಆಫ್ ಟಿ ಇಂಟು ಡಿ ಟಿ. ದಿಸ್ ವಾಸ್ ದ ಈಕ್ವೇಷನ್ ಫಾರ್ ವಾಟ್, ಪವರ್. ಓಕೆ. ಸೊ ಇಲ್ಲೇ ಐತಿ ನೋಡಿ. ಓಕೆ. ಸೊ 1 ಬೈ ಟಿ
ಸೊ ಇದು ಆವರೇಜ್ ಮಾಡಬೇಕಲ್ಲ ಟೈಮಿಂದು. ಸೊ 1 by t minus t by 2 to plus t by 2 x square by t into dt ಈ ಥರ ಇದೆಯಲ್ಲ ಈಕ್ವೇಷನ್. ಇದರಲ್ಲಿ ನಾನು ನ ಈ ಕಡೆ ಮೂವ್ ಮಾಡಿದ್ರೆ, ಓಕೆ, ಇಫ್ ಐ ಮೂವ್ ಟಿ ಓವರ್ ಹಿಯರ್, t into p, okay, if I move t here, t into pt is equal to what? Integration minus t by 2 to plus t by 2 x square of t into dt. ಇದು ಈಕ್ವೇಷನ್ ಐತಲ್ಲ ಪವರ್ ಇಂದು. ಸೊ ಈಗ ಅದೇ ಫಾರ್ಮಿಗೆ ಇಲ್ಲಿ ಬಂದಿದೆ ನೋಡಿ. ಸೊ ಅದೇ ಫಾರ್ಮ್ ಇದೆಯಾ, ಟಿ ಇಂಟು ಪಿ ಟಿಗೆ ಈ ಈಕ್ವೇಷನ್ ಬಂದಿಲ್ಲ, ಈ ಈಕ್ವೇಷನ್ ಅದಕ್ಕೆ ಈಕ್ವಲ್ ಇದೆಯಾ. ಸೊ ಇದು ಮೂರು ಒಂದಲ್ವಾ, ಟಿ ಇಂಟು ಪಿ ಟಿ ಅಂದರೆ ಹಿಂಗಾದ್ರೂ ಬರಿಬೋದು. ಯಾವ ಇದು ಯಾವ ಡೊಮೈನಲ್ಲಿದೆ, ಟಿ ಅಂದರೆ ದಿಸ್ ಇಸ್ ಇನ್ ಟೈಮ್ ಡೊಮೈನ್, ಓಕೆ. ಇಲ್ಲೇನಿದೆ ಫ್ರೀಕ್ವೆನ್ಸಿ ಡೊಮೈನ್, ಬಿಕಾಸ್ ಇಟ್ ಈಸ್ ವಾಟ್ ಜೆ ಒಮೆಗಾ ಅಂತ ಇದೆ, ಓಕೆ. ಸೊ ನಿಮಗೆ ಇದರಿಂದ ಏನರ್ಥ ಆಗುತ್ತೆ, ಪವರ್ ಇಂಟು ಟೈಮ್ ಡೊಮೈನ್ ಏನಿರುತ್ತೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಟಿ ಬೈ ಟು ಟಿ ಬೈ ಟು ಎಕ್ಸ್ ಸ್ಕ್ವೇರ್ ಆಫ್ ಟಿ ಇಂಟು ಡಿ ಟಿ. ಅದೇ ಫ್ರೀಕ್ವೆನ್ಸಿ ಡೊಮೈನ್ ಆದರೆ ಏನಾಗುತ್ತೆ 1/2 ಎಕ್ಸ್ ಟಿ ಆಫ್ ಜಿ ಒಮೆಗಾ ಹೋಲ್ ಸ್ಕ್ವೇರ್ ಇಂಟು ಡಿ ಒಮೆಗಾ ಅಂತ ಬರುತ್ತೆ, ಓಕೆ. ಸೊ ಕ್ಲಿಯರ್ ವಿತ್ ದಟ್, ಇಲ್ಲಿವರೆಗೆ ಅರ್ಥ ಆಗಿದೆಯಾ? Yes, sir. Okay. Next, let us apply expectation operator on this. ಇದಕ್ಕಿಂತ ಮುಂಚೆ ಇಷ್ಟು ಬರ್ಕೊಳ್ಳೋಣ. ಸೊ ಇದು ಎರಡು ಈಕ್ವಲ್ ಅಂತ ಗೊತ್ತಾಯ್ತು ನಿಮಗೆ, ಇದು ಎರಡು ಒಂದೇ ಅಂತ ಗೊತ್ತಾಯ್ತು. ಇದು ಟೈಮ್ ಡೊಮೈನ್ ಇದೆ, ಇದು ಫ್ರೀಕ್ವೆನ್ಸಿ ಡೊಮೈನ್ ಇದೆ. ಇವಾಗ ಏನು ಮಾಡೋಣ ಅಂದರೆ ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಅಪ್ಲೈ ಮಾಡೋಣ, ಓಕೆ. So I'm trying to apply expectation operator on both sides, okay. So ಇದೇನಾಗುತ್ತೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಇಂಟು ಡಿ ಟಿ, ಇದೇನಾಗುತ್ತೆ ಎಕ್ಸ್ಪೆಕ್ಟೇಷನ್ ಆಫ್ ಇದು ಬರುತ್ತೆ, ಬಿಕಾಸ್ 1/2 ಕಾನ್ಸ್ಟೆಂಟ್ ಇದೆಯಲ್ಲ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡೋಕ್ಕಾಗಲ್ಲ, ಇದು ಹೊರಡೆ ಬಂತು. ನೆಕ್ಸ್ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ, ಓಕೆ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ನಿಮಗೆ ಕಾನ್ಸ್ಟೆಂಟ್ ಬರುತ್ತೆ ಯಾವಾಗಲೂ, ಓಕೆ. ವೈಟ್ ಸೆನ್ಸ್ ಸ್ಟೇಷನ್ ಸಿಗ್ನಲ್ ತೊಗೊಂಡ್ರೆ ಇಟ್ ಈಸ್ ಕಾನ್ಸ್ಟೆಂಟ್, ಓಕೆ. ಸೊ ಹಂಗಾಗಿ ಇದನ್ನು ಕಾನ್ಸ್ಟೆಂಟ್ ಅಲ್ವಾ, ಸೊ ಇದರಿಂದ ಹೊರಡೆ ತಗೊಳ್ಳೋಣ. ಉಳಿದಿದ್ದಷ್ಟು ನಿಮಗೆ 1 ಇಂಟು ಡಿ ಟಿ ಉಳಿತು. ಈ ಕಡೆ ಸೈಡ್ ಅಂತ 1/2 ಎಕ್ಸ್ಪೆಕ್ಟೇಷನ್ ಆಫ್ ಇದು ಹಿಂಗೆ ಉಳಿದಿದೆ, ಓಕೆ. ಸೊ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಷ್ಟು ಬರುತ್ತೆ, ಟಿ ಅಂತ ಬರುತ್ತೆ. ಇದು ಇಂಟಿಗ್ರೇಷನ್ ಆಫ್ 1 ಅಂದರೆ ಏನಂತ ಅರ್ಥ, ಸೊ ಟಿ ಫ್ರಮ್ ವೇ ಟಿ ಬೈ 2 ಟು ಮೈನಸ್ ಟಿ ಬೈ 2, ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ಟಿ ಅಂತ ಬರುತ್ತೆ, ಓಕೆ. ಸೊ ಈ ಕಡೆ ಸೈಡ್ ಏನು ಬಂತು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಇಂಟು ಟಿ ಅಂತ ಬಂತು. ಈ ಕಡೆ ಏನಿದೆ ಹಾಗೆ ಉಳಿದಿದೆ. ನೆಕ್ಸ್ಟ್ ಟಿ ಇಂಟು ಇದನ್ನು ಈ ಕಡೆ ಬರ್ಕೊಂಡಿದ್ದೀನಿ ಅಷ್ಟೇ, ಟಿ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಇಸ್ ಈಕ್ವಲ್ ಟು ಏನು ಬಂತು 1/2 ಇದು ಹಾಗೆ ಉಳಿದಿದೆ. ನೆಕ್ಸ್ಟಿಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಅಂದರೆ ಇಟ್ಸ್ ನಥಿಂಗ್ ಬಟ್ ಆರ್ ಎಕ್ಸ್ ಆಫ್ 0. ನೀವು ಕೋರಿಲೇಷನ್ ಓದಿದ್ರಲ್ವಾ, ಆರ್ ಎಕ್ಸ್ ಆಫ್ ಟೌ ಅಂತ ಬರ್ತಿತ್ತಲ್ಲ, ಆ ಟೌ ಜಾಗದಲ್ಲಿ ನಿಮಗೆ ಸಬ್ಸ್ಟಿಟ್ಯೂಟ್ 0 ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಅವಾಗ, ಎಕ್ಸ್ ಸ್ಕ್ವೇರ್ ಆಫ್ ಟಿ ಏನು ಸಿಗುತ್ತೆ. ನೀವು ಪ್ರೀವಿಯಸ್ ಸಾಲ್ವ್ ಮಾಡಿದಿಲ್ಲ, ಫೈಂಡ್ ದ ಟೋಟಲ್ ಪವರ್ ಅಂತ ಹೇಳ್ತಿದ್ರಲ್ವಾ. ಟೋಟಲ್ ಪವರ್ ಅಂದ್ರೇನು, ಆರ್ ಎಕ್ಸ್ ಆಫ್ ಟೌವಲ್ಲಿ ಟೌಗೆ 0 ಹಾಕಿದ್ರೆ ನಿಮಗೆ ಟೋಟಲ್ ಪವರ್ ಸಿಗ್ತೈತಲ್ವಾ. ಸೊ ನಾವು ಇಲ್ಲೂ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಪವರ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಎಕ್ಸ್ ಸ್ಕ್ವೇರ್ ಆಫ್ ಟಿ ಪವರ್ ಅಂದರೆ ಅಲ್ವಾ. ಸೊ ಹಂಗಾಗಿ ದಿಸ್ ಕ್ಯಾನ್ ಬಿ ರೀಪ್ಲೇಸ್ ಬೈ ವಾಟ್, ಆರ್ ಎಕ್ಸ್ ಆಫ್ 0 ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ವಿಲ್ ಬಿ ರೈಟಿಂಗ್ ದಿಟ್ ಆಸ್ ವಾಟ್, ಆರ್ ಎಕ್ಸ್ ಆಫ್ 0 ಅಂತ ಬರ್ಕೊಳ್ತೀವಿ, ಓಕೆ. ನೆಕ್ಸ್ಟಿಗೆ ಆರ್ ಎಕ್ಸ್ ಆಫ್ 0 ಅಲ್ಲೇ ಇಟ್ಕೊಳ್ಳೋಣ, okay. I'm keeping this rx of 0 here itself. I'm taking t this over here, okay. So 1/t ಆಗುತ್ತಾ, ಲಿಮಿಟ್ t tends to infinity 1/t ಉಳಿದಿದ್ದೆಲ್ಲ ಹಂಗೆ ಇದೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಟಿ ಆಫ್ ಜಿ ಒಮೆಗಾ ಸ್ಕ್ವೇರ್ ಇಂಟು ಡಿ ಒಮೆಗಾ ಅಂತ ಬಂದಿದೆ, ಓಕೆ. ನೆಕ್ಸ್ಟಿಗೆ ಇಲ್ಲೇನು ಮಾಡ್ತೀನಿ ಅಂದರೆ ಈ ಟರ್ಮ್ ಇದೆಯಲ್ಲ, ಇದಿಷ್ಟಿದೆಯಲ್ಲ, ಇದಕ್ಕೆ ಏನಂತ ಕರಿತೀನಿ ಅಂದರೆ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಅಂತ ಕರಿತೀವಿ. ಸೊ ದಿಸ್ ಟರ್ಮ್, ಓಕೆ, ದಿಸ್ ಎಂಟೈರ್ ಟೈಮ್, ಓಕೆ, ಇಸ್ ಕಾಲ್ಡ್ ಆಸ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ. ಇದನ್ನ ನೀವೇನಂತ ಕರಿತೀರಾ, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಅಂತ ಕರೀತಾರೆ, ಓಕೆ. ದಿಸ್ ಟರ್ಮ್ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಇಸ್ ಕಾಲ್ಡ್ ಆಸ್ ವಾಟ್, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ, ಓಕೆ. ನೌ this is the way of getting what, power spectral density from the power equation, okay. ಇಷ್ಟಾಗಿದೆ ಅಲ್ವಾ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವಾಗ ಬಂದಿರೋದು ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ, ಅದು ಯಾವಾಗಲೂ ಇರಬೇಕು, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಅಂದರೆ ಅರ್ಥ ಏನು, ನಿಮಗೆ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಯಾವತ್ತೂ ಸಹ ನೆಗೆಟಿವ್ ಆಗಬಾರ್ದು, ಇಟ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಓಕೆ. ಸೊ ಇಟ್ಸ್ ಎ ರಿಯಲ್ ಫಂಕ್ಷನ್, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಇದೆಯಲ್ಲ, ಇದು ಯಾವಾಗಲೂ ರಿಯಲ್ ಫಂಕ್ಷನ್ ಇರುತ್ತೆ, ಕಾಂಪ್ಲೆಕ್ಸ್ ಬರಲ್ಲ. ನೆಕ್ಸ್ಟ್ ಇಟ್ಸ್ ಅನ್ ಈವನ್ ಫಂಕ್ಷನ್. ಈವನ್ ಫಂಕ್ಷನ್ ಅಂದರೆ ಏನು, ರೈಟ್ ಸೈಡಲ್ಲಿ ಹೆಂಗಿರುತ್ತೆ ಲೆಫ್ಟ್ ಸೈಡಲ್ಲಿ ಸಹ ಅದೇ ಥರ ಬರಬೇಕು, ಉಲ್ಟಾ ಆಗಬಾರ್ದು, ಓಕೆ. ಸೊ ಎಸ್ ಎಕ್ಸ್ ಆಫ್ ಮೈನಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಸ್ ಎಕ್ಸ್ ಆಫ್
ಡಬ್ಲ್ಯೂ ಅಂತ ಹೇಳಿದ್ರೆ ಈಗ ಇತ್ತಲ್ಲ ನಿಮಗೆ ಎಸ್ ಆ್ಯಂಡ್ ಎಸ್ ಅಲ್ಲಿ ಎಕ್ಸ್ ಆಫ್ ಮೈನಸ್ ಟಿ ಈಸ್ ಈಕ್ವಲ್ ಟು ಏನಂತ ಬರಬೇಕು, ಎಕ್ಸ್ ಆಫ್ ಟಿ ಅಂತ ಬರಬೇಕು. ಇಫ್ ದಟ್ ಈಸ್ ದ ಕೇಸ್ ಇಟ್ಸ್ ಕಾಲ್ಡ್ ಆಸ್ ವಾಟ್ ಈವನ್ ಫಂಕ್ಷನ್. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಒಂದು ವೇವ್ ಫಾರ್ಮ್ ಹಿಂಗೆ ಬಂದಿದೆಯಾ, ಇದನ್ನೇ ಮಿರರ್ ಇಮೇಜ್ ಬಂದರೆ ಅದೇ ಜಾಗದಲ್ಲಿ ಈ ಥರ ಬರುತ್ತೆ. ಸೊ ಈ ಥರ ಇದ್ದರೆ ಇಟ್ಸ್ ಕಾಲ್ಡ್ ಆಸ್ ಈವನ್ ಫಂಕ್ಷನ್. ಅಕಸ್ಮಾತ್ ಈ ಕಡೆ ಸೈಡ್ ಇದು ಮಿರರ್ ಇಮೇಜ್ ಬಂದಿದ್ದರೆ ಈ ಥರ ಬರೋದು ಬದಲು ಈ ಥರ ಬಂದಿದ್ದರೆ ಇಟ್ ವುಡ್ ಹ್ಯಾವ್ ಬೀನ್ ಕಾಲ್ಡ್ ಆಸ್ ವಾಟ್ ಆಡ್ ಫಂಕ್ಷನ್. ಓಕೆ, since we are getting the mirror image, we will be calling this as what even function. Okay, so these are the properties of power spectral density. Okay, usually ಇದು ಕ್ವಶನ್ ಕೇಳಿದ್ರು ಕೊಡ್ಬೋದು. ಓಕೆ, ಸೊ ಡಿರೈವ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಮತ್ತು ಪ್ರಾಪರ್ಟೀಸ್ ಆಫ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಕೇಳ್ಬೋದು. ಓಕೆ, next let us consider the problem. A PhD is shown over here. ಸೊ ಪಿ ಎಚ್ ಡಿಯನ್ನು ಕೊಟ್ಟಿದ್ದಾರೆ, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿದು ಫಿಗರ್ ಕೊಟ್ಟಿದ್ದಾರೆ. ನೀವು ಟೋಟಲ್ ಪವರ್ನ ಫೈಂಡ್ ಔಟ್ ಮಾಡಬೇಕು, ಆಯಿತಾ. ಸೊ ಟೋಟಲ್ ಪವರ್ ಅಂದರೆ ಏನಂತ ಅರ್ಥ, ಆರ್ ಎಕ್ಸ್ ಆಫ್ ಟೌನ ಫೈಂಡ್ ಔಟ್ ಮಾಡಬೇಕು, ವೇರ್ ಟೌ ಇಸ್ ಈಕ್ವಲ್ ಟು ಝೀರೋ. ಇದೇ ಪ್ರಾಬ್ಲಮ್ಸ್ ನೆನ್ನೆ ಸಾಲ್ವ್ ಮಾಡಿದ್ರಿ, ಆಯಿತಾ. ಟೋಟಲ್ ಪವರ್ ಸಿಕ್ತಿತ್ತಲ್ವ. ಸೊ ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಝೀರೋ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಿಯರ್ ಈ ಫಿಗರ್ ಎಲ್ಲಿದೆ, 4.13 ಇದೆ ಅಲ್ವಾ. ಸೊ ದಿಸ್ ಇಸ್ ಯುವರ್ 4.13. ಏನಿದೆ, ಹಿಂಗೊಂದು ಸಿಗ್ನಲ್ ಇದೆ, ಇದು ಏನಂತ ಕೊಟ್ಟಿದ್ದಾರೆ, ಝೀರೋ ಅಂತ ಕೊಟ್ಟಿದ್ದಾರೆ, ಇದು 1000 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ವಾಟ್ 7 ಇಂಟು 10⁻⁻6 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಾಟ್ ಇಸ್ ದಿಸ್, ದಿಸ್ ಇಸ್ ಯುವರ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ. ಈ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿನ ಯೂಸ್ ಮಾಡಿಬಿಟ್ಟು ನೀವು ಟೋಟಲ್ ಪವರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಿಮಗೆ ಇದು ಈಕ್ವೇಷನ್ ಗೊತ್ತಿದೆ, ಈಕ್ವೇಷನ್ ಫಾರ್ ಆರ್ ಎಕ್ಸ್ ಆಫ್ ಝೀರೋ ಏನು ಅಂತ ಗೊತ್ತಿದೆ. ಇನ್ ಟರ್ಮ್ಸ್ ಆಫ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಏನು ಬರುತ್ತೆ ಈಕ್ವೇಷನ್, 1/2 ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಇಂಟು ಡಿ ಡಬ್ಲ್ಯೂ. ಸೊ ಇದು ಅರ್ಥ ಏನು, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಅಂದರೆ ಅರ್ಥ ಏನು, ಎಕ್ಸ್ ಎಕ್ಸ್ ಆಫ್ ಡಬ್ಲ್ಯೂ ಅಂದರೆ ಈ ವೇವ್ ಫಾರ್ಮ, ಈ ವೇವ್ ಫಾರ್ಮ್ ಒಳಗಡೆ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ದ ಏರಿಯಾ ವಿತ್ ಇನ್ ದಿಸ್ ಟ್ರಯಾಂಗಲ್. ಓಕೆ, ಸೊ ಅಥವಾ ಈ ವೇವ್ ಫಾರ್ಮ್ ಒಳಗಡೆ ಏರಿಯಾ ಎಷ್ಟಿದೆ ಅಷ್ಟು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಪವರ್ ಸಿಗುತ್ತೆ. ಸೊ ಏನು ಬರ್ಕೊಳ್ತೀನಿ, 1/2. ಓಕೆ, ಸೊ ಒಂದು ಮೆಥಡ್ ಏನಂದರೆ ನೀವು ಇಂಟಿಗ್ರೇಟ್ ಮಾಡ್ಬೋದು, ಬಟ್ ಇಂಟಿಗ್ರೇಟ್ ಮಾಡಿದ್ರೆ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ದ ಟ್ರಯಾಂಗಲ್, ವಾಟ್ ಇಸ್ ದ ಏರಿಯಾ ಅಂಡರ್ ದಿಸ್, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಇದನ್ನು ಯೂಸ್ ಮಾಡೋಣ, ಹಾಫ್ ಇಂಟು ವಾಟ್ ಈಸ್ ಬೇಸ್, ಇಲ್ಲಿ 0 ಇಂದ ಇಲ್ಲಿ 1000 ಇತ್ತು ಅಂದರೆ ಇಲ್ಲಿಂದ ಇಲ್ಲಿಗೂ 1000 ಇರುತ್ತೆ. ಸೊ ಟೋಟಲ್ ಸೈಜ್ ಎಷ್ಟಾಗುತ್ತೆ, ಇದು ಬೇಸ್ ಎಷ್ಟಾಗುತ್ತೆ, 2000 ಆಗುತ್ತೆ. ಹಾಫ್ ಇಂಟು ಬೇಸ್, ವಾಟ್ ಈಸ್ ದ ಹೈಟ್ ಆಫ್ ದಿಸ್, ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ, 7 ಇಂಟು 10⁻⁻6. ಹಾಗಾಗಿ ನಿಮ್ಮ ಪವರ್ ಎಷ್ಟು ಬಂತು, 0.00 ಇಷ್ಟು ಪವರ್ ಬರುತ್ತೆ. ಓಕೆ, ಸೊ ಇದನ್ನೇ ಇನ್ ಟರ್ಮ್ಸ್ ಆಫ್ ಮಿಲಿ ವೋಲ್ಟ್ಸ್ ಹೇಳಬೇಕು ಅಂದರೆ ಎಷ್ಟು ಬರುತ್ತೆ, 1.14 ಇಂಟು 10⁻³ ವೋಲ್ಟ್ ಸ್ಕ್ವೇರ್ ಅಂತ ಬರಬೇಕು. ಸೊ ದಿಸ್ ಇಸ್ ದ ಪವರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಸಿಗ್ನಲ್. ಈ ಥರ ಕ್ವಶನ್ ಯೂಶಲಿ ಕೇಳ್ತಾರೆ, ಇದೊಂದು 5-6 ಮಾರ್ಕ್ಸಿಗೆ ಕೇಳ್ತಾರೆ. ಇಷ್ಟೇ ಸಿಂಪಲ್, ಬರೀ ಏರಿಯಾ, ಅದು ಟ್ರಯಾಂಗಲ್ ಯೂಸ್ ಮಾಡಿದ್ರು ಬೈಬೋದು. ಓಕೆ, ಸರಿ, ಕ್ಲಿಯರ್ ವಿತ್ ದಟ್, ಅರ್ಥ ಆಯ್ತಾ ಇದು. Yes, sir. ಓಕೆ, ನೆಕ್ಸ್ಟ್ ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ಇದು ಪ್ರಾಬ್ಲಮ್ಸ್. ಯೂಶಲಿ ಕೇಳ್ತಾರೆ ಇದರಲ್ಲಿ ಪ್ರಾಬ್ಲಮ್ಸ್. ನಾನು ಸೋಮವಾರ ಮಾಡಿಸ್ತೀನಿ ನಿಮ್ಮ ಕ್ಲಾಸಿಗೆ ತೊಗೊಂಡು. ಓಕೆ, ಸೊ ಥಿಯರಿ ಮಾತ್ರ ಇವತ್ತು ಮಾಡ್ತೀನಿ ಅಷ್ಟೇ. ಓಕೆ, ಪ್ರಾಬ್ಲಮ್ ಸಖತ್ ಸಿಂಪಲ್ ಇದೆ, ಥರ್ಡ್ ಮಾಡ್ಯೂಲ್ ಸಖತ್ ಸಿಂಪಲ್ ಇದೆ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ವೇನರ್, there is a relation called as Vayner relation. So let us look what does it tells you. ಸೊ ನಿಮಗೆ ಆವಾಗಲೇ ಹೇಳಿದ್ದೆ, ಇವಾಗ ಎಕ್ಸ್ ಆಫ್ ಟಿ ಅಂದರೆ ಅರ್ಥ ಏನು, ದಿಸ್ ಇಸ್ ಯೋರ್ ಟೈಮ್ ಡೊಮೈನ್ ಸಿಗ್ನಲ್ ಅಂತ. ಅದೇ ಥರ ಎಕ್ಸ್ ಆಫ್ ಜೆ ಒಮೆಗಾ ಅಂದರೆ ಏನು, ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ಅಂತ ಅಲ್ವಾ. ಸೊ ನಿಮಗೆ ಎಕ್ಸ್ ಆಫ್ ಟೈಮ್ ಡೊಮೈನಿಂದ ಫ್ರೀಕ್ವೆನ್ಸಿ ಡೊಮೈನಿಗೆ ಹೋಗಬೇಕು ಅಂದರೆ, ಇವಾಗ ಎಕ್ಸ್ ಆಫ್ ಜೆ ಒಮೆಗಾ ಬೇಕು ಅಂದರೆ ಏನು ಮಾಡ್ತಿದ್ರಿ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಆಫ್ ಟಿ ಇಂಟು e⁻⁻j⁻ ಟಿ ಇಂಟು ಡಿ ಟಿ ಅಂತ ಮಾಡ್ತಿದ್ರಿ. ಅವಾಗ ಏನಾಗ್ತಾಯಿತ್ತು, ಟೈಮ್ ಡೊಮೈನಿಂದ ಡೈರೆಕ್ಟಾಗಿ ಫ್ರೀಕ್ವೆನ್ಸಿ ಡೊಮೈನಿಗೆ ಹೋಗ್ತಾಯಿತ್ತು ಅಲ್ವಾ. ಅದೇ ಥರ ನೀವು ಆರ್ ಎಕ್ಸ್ ಆಫ್ ಟೌ ಇದೆಯಲ್ಲ, ಅಂದರೆ ಕೋರಿಲೇಷನ್ ಫಂಕ್ಷನ್, ಆಟೋ ಕೋರಿಲೇಷನ್ ಫಂಕ್ಷನ್ ಇದೆಯಲ್ಲ, ಆಟೋ ಕೋರಿಲೇಷನ್ ಫಂಕ್ಷನಿಂದ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು, ವಿ ಜಸ್ಟ್ ನೀಡ್ ಟು ಮಲ್ಟಿಪ್ಲೈ ಬೈ ವಾಟ್ e⁻⁻j⁻ ಇಂಟು ಡಿ ಟೌ. ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಟ್ ಗೋಸ್ ಟು ಆಟೋ ಕೋರಿಲೇಷನ್ ಫಂಕ್ಷನ್ ವಿಲ್ ಚೇಂಜ್ ಟು ವಾಟ್, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ. ಆಯಿತಾ. ಅದೇ ಥರ ನಿಮಗೆ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಗೊತ್ತಿತ್ತು ಅಂದರೆ ಇಫ್ ಯು ಮಲ್ಟಿಪ್ಲೈ ದಟ್ ಬೈ e⁻j⁻ ಇಟ್ ಗೋಸ್ ಟು ವಿಚ್ ಡೊಮೈನ್, ದಟ್ ಈಸ್ ಆರ್ ಎಕ್ಸ್ ಆಫ್ ಅಂದರೆ ಆಟೋ ಕೊರಿಲೇಷನ್ ಸಿಗುತ್ತೆ. ಓಕೆ, ಸೊ ವಾಟ್ ಯು ಕ್ಯಾನ್ ಟೆಲ್ ಫ್ರಮ್ ದಿಸ್ ಇಸ್ ಆರ್ ಎಕ್ಸ್ ಆಫ್ ಟೌ ಅಂದರೆ ಇದೇನು, ಟೈಮ್ ಡೊಮೈನ್ ಇದೆ.
ಆರ್ ಎಕ್ಸ್ ಎಸ್ ಎಕ್ಸ್ ಒಂದು ಫ್ರೀಕ್ವೆನ್ಸಿ ಡೊಮೈನ್ ಇರೋದು. ಓಕೆ, ಸೊ ನೀವು ಆಟೋ ಕೋರಿಲೇಷನಿಂದ ಇ ಟು ಪವರ್ ಆಫ್ ಮೈನಸ್ ಜೆ ಒಮೆಗಾ ಟಿ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ? ಫ್ರೀಕ್ವೆನ್ಸಿ ಡೊಮೈನ್ ಅಂದರೆ ಎಸ್ ಎಕ್ಸ್ ಆಫ್ ಡಬ್ಲ್ಯೂಗೆ ಹೋಗುತ್ತೆ. ನಿಮಗೆ ಅದೇ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಕೊಟ್ಟಿದ್ರು ಅಂದರೆ ಆಟೋ ಕೊರೇಷನ್ ಫಂಕ್ಷನ್ ಬೇಕು ಅಂದರೆ ಎಷ್ಟಿಂದ ಮಲ್ಟಿಪ್ಲೈ ಮಾಡ್ತೀರಾ? ಇ ಟು ಪವರ್ ಜೆ ಒಮೆಗಾ ಟಿ ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಓಕೆ, are you clear with that? So both of them are Yes, sir. interchangeable. So both of them are interchangeable. So ಈ ಥರ ಪ್ರಾಪರ್ಟಿ ಇದ್ರೆ ಓಕೆ, ಇದನ್ನ ಏನಂತ ಕರೀತಾರೆ? ಫೋರಿಯರ್ ಪೇರ್ ಅಂತ ಕರೀತಾರೆ. ದ ನೇಮ್ ಫಾರ್ ಗಿವನ್ ಫಾರ್ ದಿಸ್ ಇಸ್ ವಾಟ್? ಫೋರಿಯರ್ ಪೇರ್ ಅಂತ ಕರಿಬೋದು. ಓಕೆ, ನೆಕ್ಸ್ಟ್ ಏನು ಅಂದರೆ ಇದು ಇಂಟಿಗ್ರೇಟ್ ಮಾಡ್ತೀರಲ್ಲ ಏರಿಯಾ ಟೈಮ್ ಡೊಮೈನ್, ದಟ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದನ್ ಝೀರೋ. ದಿಸ್ ಇಸ್ ವಾಟ್ ಆರ್ ಎಕ್ಸ್ ಆಫ್ ಝೀರೋ ಅಂದ್ರೆ ಅರ್ಥ ಏನು? 1/2 ಪೈ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಅನ್ನು ಇಂಟಿಗ್ರೇಟ್ ಮಾಡ್ತಿರುತ್ತಾನೆ. ನೀವು ಮುಂಚೆನೇ ಹೇಳಿದೆ ಇದು ಏರಿಯಾ ಯಾವಾಗಲೂ ಏನಾದರೂ ಗ್ರೇಟರ್ ಬೇಕು. ಇದ್ರ ಏರಿಯಾ ಗ್ರೇಟರ್ ಇರುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಇದ್ರ ಆನ್ಸರ್ ಏನಿರುತ್ತೆ? ಆಲ್ಮೋಸ್ಟ್ ಗ್ರೇಟರ್ ದನ್ ಝೀರೋನೇ ಇರುತ್ತೆ. ಓಕೆ, ನೆಕ್ಸ್ಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಪೇರ್ಸ್. ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಪೇರ್ನ ನೀವೇನು ಪ್ರೂವ್ ಮಾಡೋಂಗಿಲ್ಲ. ಇದೊಂದು 5 ಪೇರ್ ಆಫ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ, ಇಷ್ಟು ನೀವು ಬಾಯಟ್ ಹೊಡಿಬೇಕು. ಓಕೆ, ಇದೊಂದು 5 ಇದೆ. ಓಕೆ, ಇದು 5ನ್ನು ಬಾಯಟ್ ಹೊಡೆದ್ರೆ ಇದು ಪ್ರಾಬ್ಲಮ್ಸಲ್ಲಿ ನಿಮಗೆ ಯೂಸ್ ಆಗುತ್ತೆ. ಓಕೆ, ಫಸ್ಟ್ನೇದೇನು, ನಿಮಗೆ ಅಕಸ್ಮಾತ್ ಫ್ರೀಕ್ವೆನ್ಸಿ ಡೊಮೈನ್ ಈ ಥರ ಈಕ್ವೇಷನ್ ಬಂದರೆ ಅದನ್ನು ಟೈಮ್ ಡೊಮೈನ್ ಕನ್ವರ್ಟ್ ಮಾಡಿದ್ರೆ ಆರ್ ಎಕ್ಸ್ ಆಫ್ ಟವ್ ಹೆಂಗಿರುತ್ತೆ? ಈ ಥರ ಬರುತ್ತೆ. ಈ ಫ್ರೀಕ್ವೆನ್ಸಿ ಡೊಮೈನ್ ಹಿಂಗಿದ್ರೆ ಅದನ್ನು ಟೈಮ್ ಡೊಮೈನ್ ಹೆಂಗೆ ಬರುತ್ತೆ? ಈ ಥರ ಬರುತ್ತೆ. ಫ್ರೀಕ್ವೆನ್ಸಿ ಡೊಮೈನ್ ಇದ್ದಿದ್ರೆ ಇದ್ರದ್ದು ಈಕ್ವಲೆಂಟ್ ಟೈಮ್ ಡೊಮೈನ್ ಈ ಥರ ಇರುತ್ತೆ. ಓಕೆ, ಇದೇ ಥರ ಒಂದು 5 ಈಕ್ವೇಷನ್ ಕೊಟ್ಟಿದ್ದಾರೆ. ಆಯಿತಾ? ಈ 5 ಈಕ್ವೇಷನ್ನು ನೀವು ಬಾಯಟ್ ಹೊಡಬೇಕಾಗುತ್ತೆ. ಓಕೆ, ಸೊ ಯು ನೀಡ್ ಟು ಬಾಯಟ್ ದೀಸ್ 5 ಈಕ್ವೇಷನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೆ ಬರ್ಬೇಕಾದ್ರೆ ಇದೊಂದು 5 ಈಕ್ವೇಷನ್ಸ್ ಬರ್ಕೊಂಡಿರಲಿಲ್ಲ ಅದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಈಸಿಯಾಗಿ. ಓಕೆ, ನೆಕ್ಸ್ಟ್ಗೆ ಈಗ ಒಂದು ರೆಕ್ಟ್ಯಾಂಗಲ್ ತೊಗೊಂಡಿದ್ದಾರೆ ಅಂದ್ಕೊಳ್ಳಿ, ರೆಕ್ಟ್ಯಾಂಗ್ಯುಲರ್ ಫಂಕ್ಷನ್ ತೊಗೊಂಡಿದ್ದಾರೆ ಆಫ್ ಟೈಮ್. ಸೊ ಇದೇನಿದೆ? ಟೈಮ್ ಲಿಮಿಟೆಡ್ ಅಲ್ವಾ? -t/2 ಟು +t/2. ಆಂಪ್ಲಿಟ್ಯೂಡ್ ಎಷ್ಟಿದೆ? ಎ ಇದೆ. ಫಂಕ್ಷನ್ ಆಫ್ ಎಕ್ಸ್ ಆಫ್ ಟಿ ಇಸ್ ಇಲಿಸ್ಟ್ರೇಟೆಡ್ ಇನ್ ದ ಫಂಕ್ಷನ್. ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ. ಇದನ್ನು ನಾವು ಇಲ್ಲಿ ಟವ್ ಅಂದೇನು ಟೈಮ್ ಡೊಮೈನ್ ಇದೆ. ಇದನ್ನ ಏನಕ್ಕೆ ಕನ್ವರ್ಟ್ ಮಾಡಬೇಕು? ಯು ನೀಡ್ ಟು ಕನ್ವರ್ಟ್ ದಿಸ್ ಟು ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್. ಲೆಟ್ ಮೀ ಕನ್ವರ್ಟ್ ದಿಸ್ ಟು ಫ್ರೀಕ್ವೆನ್ಸಿ ಡೊಮೈನ್. ಸೊ ಎಕ್ಸ್ ಆಫ್ ಟವ್ ಅಂದರೆ ಇದು ಈ ಫಂಕ್ಷನ್ ಇದೆಯಲ್ಲ, you can either write in terms of function or you can write this diagrammatically. ಏನಿದೆ? -t/2 to +t/2. ಆಂಪ್ಲಿಟ್ಯೂಡ್ ಎಷ್ಟಿದೆ? ಎ ಇದೆ. ಓಕೆ, ಸೊ ದಟ್ ಈಸ್ ಹೌ ವಿಲ್ ಬಿ ರೈಟಿಂಗ್ ದಿಸ್ ಫಂಕ್ಷನ್. ಓಕೆ, ಸೊ ಇದನ್ನ ಈಗ ಫ್ರೀಕ್ವೆನ್ಸಿ ಡೊಮೈನ್ನ ಕನ್ವರ್ಟ್ ಮಾಡೋಣ. ಸೊ ವಾಟ್ ಈಸ್ ಯುವರ್ ಫ್ರೀಕ್ವೆನ್ಸಿ ಡೊಮೈನ್? ಎಕ್ಸ್ ಆಫ್ ಟಿ ಟವ್ ಅಂತ ಇತ್ತಲ್ಲ, ಅದನ್ನ ಏನಕ್ಕೆ ಕನ್ವರ್ಟ್ ಮಾಡಬೇಕು? ಎಕ್ಸ್ ಆಫ್ ಜೆ ಒಮೆಗಾ. ಎಕ್ಸ್ ಆಫ್ ಟವ್ ಅಂದರೆ ಇದೇನು ಟೈಮ್ ಡೊಮೈನ್ ಅಲ್ವಾ? ಎಕ್ಸ್ ಆಫ್ ಜೆ ಒಮೆಗಾ ಅಂದರೆ ಏನಿದು? ಇದು ಫ್ರೀಕ್ವೆನ್ಸಿ ಡೊಮೈನ್. ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಟೈಮ್ ಡೊಮೈನ್ನ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಇ ಟು ಪವರ್ ಆಫ್ ಮೈನಸ್ ಜೆ ಒಮೆಗಾ ಟವ್ ಇಂದ. ಸೊ ಇದು ಮಲ್ಟಿಪ್ಲೈ ಮಾಡಿದಿರಾ? ವಾಟ್ ಈಸ್ ಯುವರ್ ಎಕ್ಸ್ ಆಫ್ ಟವ್? ಎ ಅಂತ ಇದೆಯಲ್ಲ, ಎಕ್ಸ್ ಆಫ್ ಟವ್ ಅಂದರೆ ಏನು? ಈ ಸಿಗ್ನಲ್. ಇದು ಸಿಗ್ನಲ್ ಆಂಪ್ಲಿಟ್ಯೂಡ್ ಎಷ್ಟಿದೆ? ಎ ಇದೆಯಲ್ವಾ? ಸೊ ದಟ್ ಈಸ್ ದ ಸಿಗ್ನಲ್. So A multiplied by e to the power of minus j omega tau. A is a constant. You take it outside. You integrate e to the power of minus j omega into tau. What is integration of e to the power of minus j omega t? E to the power of minus j omega tau divided by minus j omega. ಇಲ್ಲಿಂದ ಈ ಈಕ್ವೇಷನಲ್ಲಿದೆ, ಇದು ಕೊಟ್ಟಿರೋದು -∞ to ∞ ಅಂತ ಕೊಟ್ಟಿರೋದು ಈಕ್ವೇಷನಲ್ಲಿ. ಬಟ್ ಸಿಗ್ನಲ್ ಇರೋದು ಇಲ್ಲಿಂದ ಎಲ್ಲಿವರೆಗೂ? -t/2 to +t/2 ವರೆಗೂ ಸಿಗ್ನಲ್ ಇದೆ ಅಷ್ಟೇ. ಓಕೆ, ಸೊ ಅದಾಗ ಇಂಟಿಗ್ರೇಟ್ ಮಾಡಬೇಕು. ಇಂಟರ್ವಲ್ ಏನು ತೊಗೊಳ್ತೀರಾ? -t/2 ಟು +t/2. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ? ಈ ಥರ ಈಕ್ವೇಷನ್ ಬರುತ್ತೆ. ಸೊ ಇವಾಗ ಏನಾಗಿದೆ ಅಂದರೆ ನಿಮಗೊಂದು ಐಡೆಂಟಿಟಿ ಗೊತ್ತಿದೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೈನ್ ಥೀಟಾ ಅಂದ್ರೇನು? ಇ ಟು ಪವರ್ ಆಫ್ ಜೆ ಥೀಟಾ ಮೈನಸ್ ಇ ಟು ಪವರ್ ಆಫ್ ಮೈನಸ್ ಜೆ ಥೀಟಾ ಡಿವೈಡೆಡ್ ಬೈ 2j ಅಂತ ಗೊತ್ತಿದೆ ಇಲ್ಲಿ. ಆಯಿತಾ? ಇಲ್ಲಿ ಬಂದಿರೋ ಈಕ್ವೇಷನಲ್ಲಿ ಇಲ್ಲೇನಿದೆ? ಬರೀ ಜೆ ಇ ಟು ಪವರ್ ಆಫ್ ಜೆ ಒಮೆಗಾ, ಇಲ್ಲಿ t/2 ಇದೆ, ಇಲ್ಲಿ -j ಒಮೆಗಾ t/2 ಇದೆ, ಇಲ್ಲಿ ಜೆ ಒಮೆಗಾ ಅಂತ ಇದೆ. ಸೊ ನಾವೀಗ ಒಮೆಗಾ t/2ನ ಥೀಟಾ ಅಂತ ಅಂದ್ಕೊಂಡ್ರೆ ಓಕೆ, ಸೊ ಇಲ್ಲೇನಿದೆ? ಇನ್ನೇನು ಮಿಸ್ ಆಗಿದೆ? ಬೈ 2 ಮಾಡಬೇಕು. ಜೆ ಒಮೆಗಾ ಇಲ್ಲಿದೆ, t/2 ಮಿಸ್ ಆಗಿದೆ, ಇದು t/2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾ? ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 2j ಅಲ್ವಾ? ಹಂಗಾಗಿ ಇಲ್ಲಿ ಏನು ಹಾಕಬೇಕು? 2 ಇಂದ ಮಾಡಬೇಕು, ಹಾಕಬೇಕಲ್ವ? ಅವಾಗ ಏನಾಗುತ್ತೆ? ಇಟ್ ಕಮ್ಸ್ ಟು ದ ಫಾರ್ಮ್ ವಾಟ್? ಸೈನ್ ಆಫ್ ಥೀಟಾ ಫಾರ್ಮಲ್ಲಿ ಬರುತ್ತೆ. ಸೊ ಅವಾಗ ಏನು ಮಾಡ್ತೀರಾ? ಇಲ್ಲಿ ಯಾವುದನ್ನು ಮಿಸ್ ಆಗಿದೆ ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ಏನು ಮಿಸ್ ಆಗಿತ್ತು ಇಲ್ಲಿ? ಸೊ 2 ಮಿಸ್ ಆಗಿತ್ತು, t/2 ಇಲ್ಲಿ ಮಿಸ್ ಆಗಿತ್ತು, ಇಲ್ಲಿ
ಡಿನಾಮಿನೇಟ್ರಿಗೆ ಅದು ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲೇನು ಮಲ್ಟಿಪ್ಲೈ ಮಾಡ್ತೀರ ನ್ಯೂಮರೇಟ್ರಿಗೆ ಅದೇ ಮಲ್ಟಿಪ್ಲೈ ಮಾಡಬೇಕಲ್ವಾ. ಸೊ ಹಂಗಾಗಿ ಇಲ್ಲಿಂದ ಸಹ 2t/2 ಮಲ್ಟಿಪ್ಲೈ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿಯುತ್ತೆ? a ಇಂಟು ಟಿ ಉಳಿಯುತ್ತೆ. ಓಕೆ, ಸೊ a ಇಂಟು ಟಿ. ಸೊ ಇದೇ ಫಾರ್ಮಲ್ಲಿ ಸೈನ್ ಆಫ್ ಥೀಟಾ ಅಲ್ವಾ. ಸೊ ದಿಸ್ ಆಲ್ಸೋ ವಾಟ್ ಸೈನ್ ಆಫ್ ಜೆ ಒಮೆಗಾ t/2 ಆಗುತ್ತೆ ಡಿವೈಡ್ ಬೈ. ಸೊ ಇದೇನಾಗುತ್ತೆ ಸೈನ್ ಆಫ್ ಒಮೆಗಾ t/2 ಡಿವೈಡೆಡ್ ಬೈ ಒಮೆಗಾ t/2 ಅಂತ ಬರುತ್ತೆ. ಸೊ ದಿಸ್ ಇಸ್ ಯೋರ್ ಎಕ್ಸ್ ಆಫ್ ಜೆ ಒಮೆಗಾ. ಓಕೆ, ಸೊ ಇವಾಗ ಏನಾಗಿದೆ ಟೈಮ್ ಡೊಮೇನ್ ಸಿಗ್ನಲಿಂದ ಏನಾಗಿದೆ ಇಟ್ ಈಸ್ ಕನ್ವರ್ಟೆಡ್ ಟು ವಾಟ್ ಫ್ರೀಕ್ವೆನ್ಸಿ ಡೊಮೇನ್ ಸಿಗ್ನಲ್. ಸೊ ನಿಮಗೆ ಸ್ಟಾರ್ಟಿಂಗ್ ಏನಿತ್ತು ಎಕ್ಸ್ ಆಫ್ ಟಿ ಇತ್ತು, ಇದರಿಂದ ಎಲ್ಲಿ ಕನ್ವರ್ಟ್ ಆಗಿದೆ ಫ್ರೀಕ್ವೆನ್ಸಿ ಡೊಮೇನಿಗೆ ಕನ್ವರ್ಟ್ ಆಗಿದೆ. ಓಕೆ, ಇದೆಲ್ಲ ಇಷ್ಟೆಲ್ಲ ಏನಕ್ಕೆ ಆಗಿದೆ ಹೇಳಿ, ಜಸ್ಟ್ ಮಲ್ಟಿಪ್ಲೈಯಿಂಗ್ ದ ಸಿಗ್ನಲ್ ಬೈ ವಾಟ್ ಇ ಟು ಪವರ್ ಆಫ್ ಮೈನಸ್ ಜೆ ಒಮೆಗಾ ಟೌ ಇಂದ ಮಲ್ಟಿಪ್ಲೈ ಮಾಡೋದಕ್ಕೆ ಈ ಥರ ಔಟ್ಪುಟ್ ಬಂದಿದೆ ನಿಮಗೆ. ಓಕೆ, ಸೊ ದಿಸ್ ಇಸ್ ಯೋರ್ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್. ಕ್ಲಿಯರ್ ವಿತ್ ದಟ್? ಎಷ್ಟು ಅರ್ಥ ಆಯ್ತಾ? Yes, sir. ಓಕೆ, ಸೊ ನೆಕ್ಸ್ಟ್ ಇದನ್ನು ಪ್ಲಾಟ್ ಮಾಡೋಣ. ಇದನ್ನು ಪ್ಲಾಟ್ ಮಾಡಿದ್ರೆ ಈ ಥರ ವೇವ್ ಫಾರ್ಮ್ ಬರುತ್ತೆ. ಓಕೆ, ಸೊ ನಿಮಗೆ ಸಿಗ್ನಲ್ ಟೈಮ್ ಡೊಮೈನಲ್ಲಿ ಹೆಂಗಿತ್ತು ಹೇಳಿ, ಈ ಥರ ಇತ್ತು. -t/2 ಟು +t/2 ಇತ್ತು. ಇದು 0 ಅನ್ಕೊಂಡ್ರೆ ಈಗ ಆಂಪ್ಲಿಟ್ಯೂಡ್ ಎಷ್ಟಿತ್ತು ಹೇಳಿ, ಎ ಅಂತ ಇತ್ತು ಇದು ಆಂಪ್ಲಿಟ್ಯೂಡ್. ಈ ಥರ ಟೈಮ್ ಡೊಮೈನಲ್ಲಿ ಇದ್ದಿದ್ದು ಸಿಗ್ನಲ್ಲು ನಿಮಗೆ ಫ್ರೀಕ್ವೆನ್ಸಿ ಡೊಮೈನಿಗೆ ಕನ್ವರ್ಟ್ ಆಗಿದ ತಕ್ಷಣ ಯಾವ ಥರ ಬಂದಿದೆ, ಈ ಥರ ಬಂದಿದೆ ನಿಮಗೆ, ಈ ಥರ ಬಂದಿದೆ. ಓಕೆ, ಸೊ ಈ ಸಿಗ್ನಲ್ ಹೆಂಗೆ ಬಂತು, ಜಸ್ಟ್ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಫಾರ್ ಜೆ ಒಮೆಗಾ ಇದೆಯಲ್ಲ 0 1 2, ಇಲ್ಲಿ ಒಮೆಗಾ ಇದೆಯಲ್ಲ ಇಲ್ಲಿ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಷ್ಟು ಆಂಪ್ಲಿಟ್ಯೂಡ್ ಬರುತ್ತೆ, 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಅದೇ ಥರ ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಹೋಗಿ, ಅವಾಗ ಏನಾಗುತ್ತೆ ಈ ಈಕ್ವೇಷನ್ಗೆ ಈ ಥರ ವೇವ್ ಫಾರ್ಮ್ ಬರುತ್ತೆ. ಓಕೆ, ಸೊ ಡಿ ಕ್ಲಿಯರ್ ವಿತ್ ದಿಸ್ ವೇವ್ ಫಾರ್ಮ್? ಅರ್ಥ ಆಯ್ತಾ ಇದು? ಹಲೋ, Yes, sir. ಓಕೆ. ನೆಕ್ಸ್ಟ್ ನಿಮಗೆ ಒಂದು ಕಂಡೀಷನ್ ಇದೆ ಫ್ರೀಕ್ವೆನ್ಸಿ ಡೊಮೈನಲ್ಲಿ, ಇದೆಯಲ್ಲ ಇದು, ಇದರಲ್ಲಿ ನೋಡಿ ಇದ್ರದ್ದು ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದೆ, ಮಾಡಬೇಕಲ್ಲ. ಇವಾಗ ನಿಮ್ಮದು ಕೆಲಸ ಇರೋದೇ ಅಷ್ಟು, ಏನು ಹೇಳಿ, ಟೈಮ್ ಡೊಮೈನಿಂದ ಫ್ರೀಕ್ವೆನ್ಸಿ ಡೊಮೈನಿಗೆ ಕನ್ವರ್ಟ್ ಮಾಡಬೇಕು. ಫ್ರೀಕ್ವೆನ್ಸಿ ಡೊಮೈನ್ ಬರುತ್ತಲ್ಲ ವೇವ್ ಫಾರ್ಮು, ಅದರದ್ದು ಪವರ್ ಫೈಂಡ್ ಔಟ್ ಮಾಡಬೇಕು. ಪವರ್ ಅಂದ್ರೇನು, ಏರಿಯಾನ ಇಂಟಿಗ್ರೇಟ್ ಮಾಡಬೇಕು. ಏರಿಯಾ ಇಂಟಿಗ್ರೇಟ್ ಮಾಡಬೇಕಾದ್ರೆ ಎಲ್ಲೂ ಸಹ ನಿಮಗೆ ನೆಗೆಟಿವ್ ಬರಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಈ ಕೆಳಗಡೆ ಹೋಗಿದೆಯಾ, ಇಷ್ಟು ಪಾರ್ಟ್ ನೆಗೆಟಿವ್ ಆಯಿತಾ, ಇದು ನೋಡಿ ಕೆಳಗಡೆ ಹೋಗಿದೆಯಾ, ಇದು ನೆಗೆಟಿವ್ ಆಯಿತಾ. ಬಟ್ ನಿಮಗೆ ಕಂಡೀಷನ್ ಏನಂತ ಕೊಟ್ಟಿದ್ದಾರೆ, ಎಸ್ ಆಫ್ ಎಕ್ಸ್ ಆಫ್ ಡಬ್ಲ್ಯೂ ಶುಡ್ ನೆವರ್ ಬಿ ನೆಗೆಟಿವ್ ಅಂತ ಇದೆ ಅಲ್ವಾ. ಸೊ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ 0. ಸೊ ಎಕ್ಸ್ ಆಫ್ ಟಿ ಕೆನಾಟ್ ಬಿ ಎ ಪಿ ಎಸ್ ಟಿ. ಹಂಗಂದ್ರೆ ಅರ್ಥ ಏನು, ಇದ್ರದ್ದು ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ನೀವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದ್ರದ್ದು ಫ್ರೀಕ್ವೆನ್ಸಿ ಡೊಮೈನ್ ಏನಾಗುತ್ತೆ ಇದು ನೆಗೆಟಿವ್ ಬಂದಿದೆ, ಹಂಗಾಗಿ ಇದ್ರದ್ದು ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂದರೆ. ಓಕೆ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ನೆಕ್ಸ್ಟ್ ಅದೇ ಥರ ಇವಾಗ ಇನ್ನೊಂದು ವೇವ್ ಫಾರ್ಮ್ ತೊಗೊಳ್ಳೋಣ. ಇದು ಸೇಮ್, ಇದು ಇವಾಗ ಏನಂತ ಕೊಟ್ಟಿದ್ರೆ ಇದು ಎಕ್ಸ್ ಆಫ್ ಟಿ ಕೊಟ್ಟಿದ್ರಲ್ವಾ, ಎಕ್ಸ್ ಆಫ್ ಟಿ ಈ ಥರ ಇತ್ತು ಅಂತ ಕೊಟ್ಟಿದ್ರು ಅಲ್ವಾ. ಈಗ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ಈ ಥರ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ಎಕ್ಸ್ ಆಫ್ ಟಿ ಇಂದ ಕನ್ವರ್ಟ್ ಮಾಡಿದಾಗ ಈ ಥರ ಏನೋ ವೇವ್ ಫಾರ್ಮ್ ಬಂತು, ಹಿಂಗೇನೋ ಬಂದಿತ್ತಲ್ವಾ. ಅದಕ್ಕೋಸ್ಕರ ನೆಗೆಟಿವ್ ಇತ್ತು, ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಇವಾಗ ಏನು ಮಾಡಿದರೆ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ನ ಈ ಥರ ಕೊಟ್ಟಿದ್ದಾರೆ, ಅದು ಸ್ಕ್ವೇರ್ ವೇವ್ ಫಾರ್ಮ್ ಕೊಟ್ಟಿದ್ದಾರೆ. ಅವಾಗ ಮಾಡೋಕ್ಕಾಗ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಓಕೆ, ಸೊ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಈ ಥರ ಇದ್ದರೆ ಏನಂತ ಇದೆ, ಎ ಫ್ರಮ್ ವೇ -w ಟು +w ಇದೆ. ಓಕೆ, -w ಟು +w ಈ ಥರ ಎ ಅಂತ ಇದೆ. ಓಕೆ, ಇವಾಗ ನಾವು ಇದ್ದು ನಿಮಗೆ ಇನ್ನೊಂದು ಗೊತ್ತು, ನಿಮಗೆ ಪಿ ಎಸ್ ಡಿ ಗೊತ್ತಿದ್ರೆ ಇದರಿಂದ ಏನು ಫೈಂಡ್ ಔಟ್ ಮಾಡ್ಬೋದು, ಆರ್ ಎಕ್ಸ್ ಆಫ್ 0 ಫೈಂಡ್ ಔಟ್ ಮಾಡ್ಬೋದಲ್ವಾ. ಸೊ ಬೋತ್ ಆರ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಪೇರ್. ಓಕೆ, ಲೆಟ್ ಅಸ್ ಟ್ರೈ ಟು ಫೈಂಡ್ ದ ಆರ್ ಎಕ್ಸ್ ಆಫ್ ಟೌ. ಓಕೆ, ಆರ್ ಎಕ್ಸ್ ಆಫ್ ಟೌ ಏನು 1/2π ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಇಂಟು ದಿ ಪವರ್ ಆಫ್ ಜೆ ಒಮೆಗಾ ಟಿ. ಸೊ ಫ್ರೀಕ್ವೆನ್ಸಿ ಡೊಮೈನಿಂದ ಟೈಮ್ ಡೊಮೈನಿಗೆ ಮೂವ್ ಆಗ್ತಿದ್ದೀರಾ, ಹಂಗಾಗಿ ಏನು ಇಲ್ಲಿ ಪ್ಲಸ್ ಜೆ ಒಮೆಗಾ ಟಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟಿಗೆ ಎಸ್ ಎಕ್ಸ್ ಆಫ್ ಜೆ ಒಮೆಗಾ ಅಂದರೆ ಏನು ಹೇಳಿ, ಈ ಥರ ಸಿಗ್ನಲ್ ಇತ್ತಲ್ವಾ. ಸೊ ಆಂಪ್ಲಿಟ್ಯೂಡ್ ಎಷ್ಟಿತ್ತು, ಎ ಇತ್ತು, ಹಂಗಾಗಿ ಎ ಬರ್ತಿದೆ ಮಲ್ಟಿಪ್ಲೈ ಇ ಟು ಪವರ್ ಆಫ್ ಜೆ ಒಮೆಗಾ ಟಿ. a/2 ಹೊರಡೆ ಬರುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಟು ಪವರ್ ಆಫ್ ಜೆ ಒಮೆಗಾ ಟಿ ಅಂದರೆ ಏನಾಗುತ್ತೆ, ಇ ಟು ಪವರ್ ಆಫ್ ಜೆ ಒಮೆಗಾ ಟಿ ಡಿವೈಡ್ ಬೈ ಟಿ. ಎಲ್ಲಿಂದ -w ಟು ಬಿ ಟು +w ಬಿ ಇಷ್ಟು ಬಂತು ಆಯಿತಾ. ಸೊ ನಿಮಗೆ ಸೈನ್ ತೀಟಾ ಗೊತ್ತಿದೆ, ಐಡೆಂಟಿಟಿ ಸೈನ್ ತೀಟಾ ಇಸ್ ಇ ಟು ಪವರ್ ಆಫ್ ಜೆ ತೀಟಾ ಮೈನಸ್ ಇ ಟು ಪವರ್ ಆಫ್ -j/2j ಅಂತ ಬರುತ್ತೆ ಆಯಿತಾ. ಸೊ ಇವಾಗ ಇಲ್ಲಿ ಏನು ಮಿಸ್ ಆಗಿದೆ, ಡಬ್ಲ್ಯೂ ಬಿ ಮಿಸ್ ಆಗಿದೆ, 2 ಮಿಸ್ ಆಗಿದೆ, ಅದು ಮಲ್ಟಿಪ್ಲೈ ಮಾಡಿ.
ಇಲ್ಲಿ ನ್ಯೂಮರೇಟ್ರಲ್ಲೂ ಅದನ್ನೇ ಮಲ್ಟಿಪ್ಲೈ ಮಾಡಿ, ಅವಾಗ ನಿಮ್ಗೆ ಎಷ್ಟು ಬರುತ್ತೆ, ಈ ಥರ ಬರುತ್ತೆ. ಸೊ ದಿಸ್ ಇಸ್ ಯೋರ್ ಆರ್ ಎಕ್ಸ್ ಆಫ್ ಟೌ. ಓಕೆ, ಸೊ ಇದನ್ನು ಪ್ಲಾಟ್ ಮಾಡಿದ್ರೆ ನಿಮಗೆ, ಓಕೆ, ಸೊ ಇದನ್ನು ಪ್ಲಾಟ್ ಮಾಡಿದ್ರೆ ಇಲ್ಲಿ ನೋಡಿ ಆರ್ ಎಕ್ಸ್ ಆಫ್ ಟೌನು ಸಹ ಹಿಂಗೆ ಬಂತ, ಇದನ್ನು ಸಹ ಏನಿದೆ ನೆಗೆಟಿವೇ ಇದೆಯಾ. ಸೊ ಹಂಗಾಗಿ ಇದ್ರದ್ದು ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿನ ನೀವು ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ನಿಮಗೆ ಟೈಮ್ ಡೊಮೈನ್ ಸಿಗ್ನಲಲ್ಲಿ ಈ ಥರ ಇದ್ರೂ ಫೈಂಡ್ ಔಟ್ ಮಾಡೋಕ್ಕಾಗಲಿಲ್ಲ. ಅದೇ ಥರ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ಈ ಥರ ಸಿಗ್ನಲ್ ಇದ್ದರೆ ಯು ಆರ್ ನಾಟ್ ಏಬಲ್ ಟು ಫೈಂಡ್ ದ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಆಫ್ ದಟ್. ಓಕೆ, ಸೊ ಕ್ಲಿಯರ್ ವಿತ್ ದಟ್. Yes, ಹಲೋ, sir. ಓಕೆ. ಸೊ ಇದು ಇಲ್ಲಿ ನೋಡಿ, ಇಲ್ಲಿ ಈ ಥರ ಬಂದಿದೆಯಲ್ಲ, ಎ ಇಂಟು ಡಬ್ಲ್ಯೂ ಬಿ ಬೈ ಪೈ ಸೈನ್ ಆಫ್ ಡಬ್ಲ್ಯೂ ಬಿ ಇಂಟು ಬಿ ಅಂತಿದೆಯಲ್ಲ. ಸೊ ಇದೇನು ಆರ್ ಎಕ್ಸ್ ಆಫ್ ಟೌ. ಸೊ ದಿಸ್ ಇಸ್ ಆರ್ ಎಕ್ಸ್ ಆಫ್ ಟೌ ಫಾರ್ ವಿಚ್ ಒನ್, ಫಾರ್ ಎಕ್ಸ್ ಆಫ್ ಎಸ್ ಎಕ್ಸ್ ಆಫ್ ಬಿ ಈಸ್ ಈಕ್ವಲ್ ಟು ವಾಟ್, ಎ, ಫ್ರಮ್ ವೇರ್ ಮೈನಸ್ ಡಬ್ಲ್ಯೂ ಬಿ ಟು ಪ್ಲಸ್ ಡಬ್ಲ್ಯೂ ಬಿ. ಈ ಇಂಟರ್ವಲಲ್ಲಿ ಇಷ್ಟು ಬಂದಿತ್ತಲ್ವ ಇದು. ಸೊ ಇದೇ and it is 0 otherwise. Okay, so what does this waveform look like? So this is the waveform. ಇದು ಮೈನಸ್ ಡಬ್ಲ್ಯೂ ಬಿ ಇರುತ್ತೆ, ಇದು ಪ್ಲಸ್ ಡಬ್ಲ್ಯೂ ಬಿ ಇರುತ್ತೆ, ಇದು ಆಂಪ್ಲಿಟ್ಯೂಡ್ ಎ ಇರುತ್ತೆ. ಸೊ ಈ ಥರ ಇದ್ದಾಗ, ಓಕೆ, ಈ ಥರ ಇದ್ದಾಗ ನಿಮಗೆ ಆರ್ ಎಕ್ಸ್ ಆಫ್ ಟೌ ಏನು ಬರುತ್ತೆ, ಈ ಥರ ಬರುತ್ತೆ. ಓಕೆ, ಇಷ್ಟೆಲ್ಲ ಡಿರೈವೇಷನ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಅಂತ ಗೊತ್ತಾಯ್ತು, ಆಯಿತಾ. ಎಕ್ಸಾಮಲ್ಲಿ ನಿಮಗೆ ಇಷ್ಟು ಡಿರೈವೇಷನ್ ಮಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ. ಎ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಆರ್ ಎಕ್ಸ್ ಆಫ್ ಟೌ ಬರಿಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ನಿಮಗೆ ಇದು 5 ಈಕ್ವೇಷನ್ನ ಬಾಟ್ ಮಾಡೋಕೆ ಹೇಳೋದು. ಇಲ್ಲಿದೆ ಅಲ್ವಾ, ನೋಡಿ ಇದೇ ವೇವ್ ಫಾರ್ಮ್ ಇದೆಯಾ. ಇಲ್ಲಿ ಆಂಪ್ಲಿಟ್ಯೂಡ್ ಎ ಇದೆ, ಆಂಪ್ಲಿಟ್ಯೂಡ್ ಎ ಬದಲು ಇಲ್ಲಿ ಎಷ್ಟಿದೆ, ಆಂಪ್ಲಿಟ್ಯೂಡ್ 1 ಇದೆ ಅಲ್ವಾ. 1 ಇದ್ದಾಗ ನೋಡಿ ಡೈರೆಕ್ಟಾಗಿ ಅದೇ ಬಂದಿದೆ, ಈ ಈಕ್ವೇಷನ್ ಬಂದಿದೆ. ಇಲ್ಲಿ ಏನಾಗುತ್ತೆ, ಇದಕ್ಕೇನು ಬಂದಿತ್ತು, ಎ ಇಂಟು ಈ ಥರ ಬಂದಿತ್ತು. ಓಕೆ, ಕ್ಲಿಯರ್ ವಿತ್ ದಟ್. ಇಲ್ಲಿಂದ ಇಲ್ಲಿಗೆ ಹೆಂಗೆ ಬಂದು ಅಂತ ಗೊತ್ತಾಯ್ತಾ. ಹಲೋ, Yes, ಓಕೆ, sir. ಓಕೆ. ಸೊ ದಿಸ್ ಇಸ್ ವೇರ್ ಯು ನೀಡ್ ಟು ಬ್ಯಾಟ್ ದಿಸ್ ಈಕ್ವೇಷನ್. ಓಕೆ, ಇಷ್ಟೆಲ್ಲ ಡಿರೈವ್ ಮಾಡೋದು ಬದಲು ಈಗ 1 ಅಂತ ಬಂದ ತಕ್ಷಣ ಈ ಥರ ಬರುತ್ತೆ ಅಂತ ಗೊತ್ತಾದರೆ ಇಟ್ ಈಸ್ ಈಸಿಯರ್ ಟು ಸಾಲ್ವ್ ದ ಪ್ರಾಬ್ಲಮ್. ನಿಮಗೆ ಇದೆಲ್ಲ ಇಂಟಿಗ್ರಲ್ ಈ ಥರ ಮಾಡೋಕೆ ಏನು ಕೇಳೋಲ್ಲ. ಇದೊಂದು 5 ಈಕ್ವೇಷನ್ಸ್ ಮಾಡಿದರೆ ನಿಮಗೆ ಇದ್ರ ಬ್ಯಾಟ್ ಹೊಡೆದ್ರೆ ಸಾಕು. ಬಟ್ ನಿಮಗೆ ಹೆಂಗೆ ಬಂತು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಮಾಡಿ ತೋರಿಸ್ತಿರೋದು ಅಷ್ಟೇ. ಓಕೆ, ಸೊ ಅದೇ ರೀತಿ ಇವಾಗ ಎರಡು ಸಿಗ್ನಲ್ ತಗೊಳ್ಳೋಣ. ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಎಕ್ಸ್ ಆಫ್ ಟಿ. ಒಂದು ಸಿಗ್ನಲ್ನ ಅದ್ರ ಜೊತೆನೇ ಕನ್ವಾಲ್ವ್ ಮಾಡಿದ್ರೆ, ಓಕೆ, ಒಂದು ಸಿಗ್ನಲ್ ತೊಗೊಂಡಿದ್ದೀರಿ, ಯಾವ ಥರ ಸಿಗ್ನಲ್ಲು, ಎಕ್ಸ್ ಆಫ್ ಟೌ ಈ ಥರ ಇರುತ್ತೆ. ಇನ್ನೊಂದು ಸಿಗ್ನಲ್ ಇರುತ್ತೆ, ಅದು ಸಹ ಅದೇ ಥರನೇ ಇರುತ್ತೆ. ಓಕೆ, ಇದೇನಾಗುತ್ತೆ ಎಕ್ಸ್ ಆಫ್ ಟೌ, ಇದೇನಾಗುತ್ತೆ ಎಕ್ಸ್ ಆಫ್ ಟೌ. ಇದು ಎರಡನ್ನೂ ಕನ್ವಲ್ಯೂಷನ್ ಮಾಡಿದ್ರೆ, ಓಕೆ, ವೆನ್ ಯು ಕನ್ವಾಲ್ವ್ ದೀಸ್ ಟು ಸಿಗ್ನಲ್ಸ್, ಅವಾಗ ನಿಮಗೆ ಔಟ್ಪುಟ್ ಏನು ಬರುತ್ತೆ, ಈ ಥರ ಬರುತ್ತೆ. ಸೊ ದಿಸ್ ಇಸ್ ಯೋರ್ ಕನ್ವಲ್ಯೂಷನ್ ಆಫ್ ದೀಸ್ ಟು ಸಿಗ್ನಲ್ಸ್ ವೈ ಆಫ್ ಟೌ. ಓಕೆ, ಸೊ ಇದೆರಡು ಕನ್ವಾಲ್ವ್ ಮಾಡಿದಾಗ ಏನು ಬಂತು, ಈ ಥರ ಸಿಗ್ನಲ್ ಬಂತು ನಿಮಗೆ. ಸೊ ನೆಕ್ಸ್ಟಿಗೆ ಇದ್ರ ಫ್ರೀಕ್ವೆನ್ಸಿ ಡೊಮೈನ್ನ ಫೈಂಡ್ ಔಟ್ ಮಾಡೋಣ. ವೈ ಆಫ್ ಟೌ ಈ ಥರ ಸಿಗ್ನಲ್ ಬಂದಿದೆಯಲ್ಲ, ಇದ್ರದ್ದು ಫ್ರೀಕ್ವೆನ್ಸಿ ಡೊಮೈನ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ವೈ ಆಫ್ ಜೌ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಜೆ ಒಮೆಗಾ ಇಂಟು ಎಕ್ಸ್ ಆಫ್ ಜೆ ಒಮೆಗಾ ಬರುತ್ತಲ್ವಾ. ಎಕ್ಸ್ ಆಫ್ ಜೆ ಒಮೆಗಾ ಅಂದ್ರೇನು, ಈ ಸಿಗ್ನಲ್ಲು, ಆಯಿತಾ. ಫ್ರೀಕ್ವೆನ್ಸಿ ಡೊಮೈನ್ ಈ ಥರ ಬಂದಿದಲ್ವಾ. ಸೊ ಇದನ್ನು 2 ಸತಿ ಬರ್ಕೊಂಡಿದ್ದೀರಾ, ಇದೆರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ನಿಮಗೇನು ಬರುತ್ತೆ, ವೈ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು 80² ಇಂಟು ಸೈನ್ ಆಫ್ ಒಮೆಗಾ, ಈ ಥರ ಬರುತ್ತೆ ನಿಮ್ಮ ರಿಸಲ್ಟ್. ಓಕೆ, ಸೊ ವೆನ್ ಯು ಗೆಟ್ ದಿಸ್ ರಿಸಲ್ಟ್, ವೆನ್ ಯು ಪ್ಲಾಟ್ ದಿಸ್, ಇಲ್ಲಿ ನೋಡಿ ವೇವ್ ಫಾರ್ಮ್ ಬಂದಿದೆ ಐತಲ್ಲ. ಸೊ ಇದ್ರ ಅರ್ಥ ಏನು, ನಿಮಗೆ ಬರೀ ಒಂದೇ ಇದ್ದರೆ, ಓಕೆ, ಒಂದೇ ಇದ್ದರೆ ವೇವ್ ಫಾರ್ಮು, ಅದು ಫೋರಿಯರ್ ಟ್ರಾನ್ಸ್ಫಾರ್ಮ್ ತೊಗೊಂಡ್ರೆ ಏನಾಗ್ತಿತ್ತು, ನೆಗೆಟಿವ್ ಆಕ್ಸಿಸಿಗೆ ಹೊರಟೋಗ್ತಿತ್ತು ಈ ಥರ. ಓಕೆ, ಈ ಥರ ನೆಗೆಟಿವ್ ಆಕ್ಸಿಸಿಗೆ ಹೊರಟೋಗ್ತಿತ್ತು, ಆಯಿತಾ. ಅದೇ ನೀವು ಎರಡು ಸಿಗ್ನಲ್ ತೊಗೊಂಡ್ರೆ, ಓಕೆ, ಎರಡು ಸಿಗ್ನಲ್ ತೊಗೊಂಡು ಇದು ಎರಡನ್ನೂ ಕನ್ವಲ್ಯೂಷನ್ ಮಾಡಿದ್ರೆ, ಅದೇ ಸಿಗ್ನಲ್ ಜೊತೆ ಕನ್ವಲ್ಯೂಷನ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಏನು ಬರ್ತಾಯಿತ್ತು, ಈ ಥರ ಬರ್ತಾಯಿತ್ತು. ಇದೆಲ್ಲ ಟೈಮಲ್ಲಿದೆ, ಇದು ಟೈಮಲ್ಲಿದೆ, ಇದು ಟೈಮಲ್ಲಿದೆ, ಇದು ಟೈಮಲ್ಲಿದೆ. ಎರಡು ಕನ್ವಾಲ್ವ್ ಮಾಡಿದ್ರೆ ಈ ಥರ ಬರುತ್ತೆ. ಇದ್ದದ್ದು ನೀವು ಫೋರಿಯರ್ ಟ್ರಾನ್ಸ್ಫಾರ್ಮ್ ತೊಗೊಂಡ್ರೆ, ಓಕೆ, ಇದ್ರದ್ದು ಫೋರಿಯರ್ ಟ್ರಾನ್ಸ್ಫಾರ್ಮ್ ತೊಗೊಂಡ್ರೆ ನೋಡಿ ಇಲ್ಲಿ ನೆಗೆಟಿವ್ ಏನು ಹೊರಟೋಗಿಲ್ಲ ಅಲ್ವಾ. ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ನೆಗೆಟಿವ್. ಇವಾಗ ಏನು ಮಾಡ್ಬೋದು, ವಿ ಕ್ಯಾನ್ ಟೇಕ್ ದ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಆಫ್ ದಿಸ್ ಅಂತ. ಓಕೆ, ಕ್ಲಿಯರ್ ವಿತ್ ದಟ್. Yes, sir. ಓಕೆ, Yes, sir.
ಸೊ ಅದರದ್ದು ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಈ ಥರ ಬರುತ್ತೆ. ಸೊ ಎಸ್ ಝೆಡ್ ಆಫ್ ಡಬ್ಲ್ಯೂ ಅಂದರೆ ಆರ್ ಝೆಡ್ ಆಫ್ ಟಿ ಅಂತ ಬರುತ್ತೆ. ಇದು ಅಷ್ಟೇ, ಅದೇ ಇಕ್ವೇಷನ್ಸ್ ಇರೋದು 5 ಇಕ್ವೇಷನ್ಸು, ಅದೆರಡು ಬ್ಯಾಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಬರಿಬೋದು. ಈ ಥರ ಇದ್ದರೆ ಈ ಥರ ಬರುತ್ತೆ ಅಂತ ಬರಿಬೋದು. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಲೆಟ್ ಅಸ್ ಲುಕ್ ಎಟ್ ದಟ್. ಬಟ್ ಇವಾಗ ನಿಮ್ಗೆ ಹೆಂಗೆ ಬಂತು ಅಂತ ಗೊತ್ತಿದ್ರೆ ಸಾಕು. Now they are given you some voltage deterministic random process. ಒಂದು voltage signal ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. V of t is equal to Vp into cos. Vp ಅಂದರೆ ಆಂಪ್ಲಿಟ್ಯೂಡ್, ಒಮೆಗಾ ಅಂದರೆ ಫ್ರೀಕ್ವೆನ್ಸಿ, angular frequency, phi ಅಂದರೆ theta. Okay, so theta is uniformly distributed ಅಂದರೆ it is a random variable distributed between what plus and minus pi. ಇದ್ರದ್ದು ನೀವು ಸಾಲ್ವ್ ಮಾಡಿದ್ರ ನೆನ್ನೆ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ರಲ್ಲ. y of t is equal to a cos omega c t ಪ್ಲಸ್ ಫೈ, ಈ ಇಕ್ವೇಷನ್ನ ಸಾಲ್ವ್ ಮಾಡಿದ್ದಲ್ವಾ, ಅದು ಆರ್ ಎಕ್ಸ್ ಆಫ್ ಟೌ ಏನಂತ ಬರ್ತಿತ್ತು, ಎ ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಕಾಸ್ ಒಮೆಗಾ ಸಿ ಇಂಟು ಟೌ ಅಂತ ಬರ್ತಿತ್ತು. ದ ಔಟ್ಪುಟ್ ವಾಸ್ ಡಿಪೆಂಡಿಂಗ್ ಅಪಾನ್ ವಾಟ್ ಟೌ. ಸೊ ಇಲ್ಲಿ ಅದೇ ಥರ ಇಕ್ವೇಷನ್ ಇದೆಯಾ, ಇಲ್ಲೂ ಸಹ ಅದೇ ಥರ ಇಕ್ವೇಷನ್ ಇದೆಯಾ. ಸೊ ದ ಇಕ್ವೇಷನ್ ಈಸ್ ಆಲ್ಮೋಸ್ಟ್ ಅಲ್ಲ ಫುಲ್ ಸಿಮಿಲರ್ ಹಂಗೆ ಇದೆ. ಇದು ಆಂಪ್ಲಿಟ್ಯೂಡು, ಇದು ಆಂಪ್ಲಿಟ್ಯೂಡು, ಕಾಸ್ ಒಮೆಗಾ ಸಿ ಟಿ, ಇದು ಕಾಸ್. ಸೊ ಇದು ಡೈರೆಕ್ಟಾಗಿ ಬರಿಬೋದಾ ಇವಾಗ, ಏನಂತ ಬರಿಬೋದು, ಎ ಸ್ಕ್ವೇರ್ ಬದಲು ವಿ ಪಿ ಸ್ಕ್ವೇರ್ ಬೈ 2 ಕಾಸ್ ಒಮೆಗಾ ಸಿ ಇಂಟು ಟೌ ಅಂತ ಬರಿಬೋದು. ಓಕೆ, ಅದು ಕ್ಲಿಯರ್ ವಿತ್ ದಟ್. ಇಷ್ಟು ಗೊತ್ತಾಯ್ತಾ? Yes, sir. ಓಕೆ, ನೆಕ್ಸ್ಟ್ ಕಾಸ್ ಒಮೆಗಾ ಸಿ ಟೌ ಅಂದರೆ, ಸೊ ಫಸ್ಟ್ ಇದು ನೋಡ್ಕೊಳ್ಳೋಣ. ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಆಯಿತಾ. ವಿ ಆರ್ ಎಮ್ ಎಸ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ವಿ ಪಿ ಸ್ಕ್ವೇರ್ ಡಿವೈಡ್ ಬೈ 2. ವಿ ಪಿ ಅಂದ್ರೆ ಅರ್ಥ ಏನಂತ, ವಿ ಪೀಕ್ ವೋಲ್ಟೇಜ್ ಅಂತ. ಇದು ನೀವು ಎ ಸಿಲೆಲ್ಲ ಓದಿರ್ತೀರ ಅನ್ಸುತ್ತೆ. ವಿ ಆರ್ ಎಮ್ ಎಸ್ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವಿ ಪಿ ಸ್ಕ್ವೇರ್ ಬೈ 2 ಅಂತ. ಸೊ ಈಗ ನೀವು ವಿ ಪಿ ಸ್ಕ್ವೇರ್ ಡಿವೈಡ್ ಬೈ 2 ಅಂತ ಬರೆಯೋದು ಬದಲು ಇದು ವಿ ಆರ್ ಎಮ್ ಎಸ್ ಅಂತ ಬರಿಬೋದಾ. ಇದನ್ನು ಯೂಸ್ ಮಾಡಿಬಿಟ್ಟು ವಿ ಆರ್ ಎಮ್ ಎಸ್ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವಿ ಪಿ ಸ್ಕ್ವೇರ್ ಬೈ 2 ಅಂತ ಬರಿಬೋದಲ್ವಾ. ಅದಕ್ಕೋಸ್ಕರ ಈ ಥರ ಬರ್ಕೊಳ್ತೀನಿ, ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ. ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಐ ಆಮ್ ರೈಟಿಂಗ್ ಇನ್ ಟರ್ಮ್ಸ್ ಆಫ್ ವಿ ಆರ್ ಎಮ್ ಎಸ್, ಈ ಥರ ಬರ್ತೀನಿ ಆಯಿತಾ. ಸೊ ಇವಾಗ ಏನು ಮಾಡ್ತೀರಾ ಅಂದರೆ, ಇಲ್ಲಿದೆಯಲ್ಲ ಕಾಸ್ ಒಮೆಗಾ ಸಿ ಇಂಟು ಟೌ ಅಂತ ಇದೆಯಲ್ಲ, ಇದ್ರದ್ದು ಚೆಕ್ ಮಾಡೋಣ ಏನು ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಆರ್ ಎಕ್ಸ್ ಆಫ್, ಇದು ಟೈಮ್ ಡೊಮೇನ್ ಈ ಥರ ಇದ್ದರೆ, ಓಕೆ, ಕಾಸ್ ಆಫ್ ಒಮೆಗಾ ಟೌ ಅಂದರೆ ಟೈಮ್ ಡೊಮೇನ್ ಅಲ್ಲ, ಟೈಮ್ ಡೊಮೇನ್ ಈ ಥರ ಇದೆ. ಇದನ್ನು ಫ್ರೀಕ್ವೆನ್ಸಿ ಡೊಮೇನಿಗೆ ಕನ್ವರ್ಟ್ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ ನೋಡೋಣ. ಯಾವುದು ಕಾಸ್ ಒಮೆಗಾ ಸಿ ಇಂಟು ಟೌ, ಇದು ಟೈಮ್ ಡೊಮೇನ್ ಹಿಂಗಿದ್ರೆ ಫ್ರೀಕ್ವೆನ್ಸಿ ಡೊಮೇನಲ್ಲಿ ಹೆಂಗಾಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಇದೆ ಅಲ್ವಾ. ಸೊ ಕಾಸ್ ಒಮೆಗಾ ಸಿ ಟೈಮ್ ಡೊಮೇನ್ ಹಿಂಗಿದ್ರೆ ಫ್ರೀಕ್ವೆನ್ಸಿ ಡೊಮೇನಿಗೆ ಏನಾಗುತ್ತೆ ಹೇಳಿ, ಪೈ ಇಂಟು ಡೆಲ್ಟಾ ಆಫ್ ಒಮೆಗಾ ಮೈನಸ್ ಒಮೆಗಾ ಸಿ ಪ್ಲಸ್ ಡೆಲ್ಟಾ ಆಫ್ ಒಮೆಗಾ ಪ್ಲಸ್ ಒಮೆಗಾ ಸಿ ಆಗುತ್ತೆ. ಯಾವುದು, ಕಾಸ್ ಒಮೆಗಾ ಸಿ ಇಂಟು ಟೌ. ಟೈಮ್ ಡೊಮೇನ್ ಹಿಂಗಿದ್ರೆ ಫ್ರೀಕ್ವೆನ್ಸಿ ಡೊಮೇನ್ಗೆ ಹಂಗಾಗುತ್ತೆ. ಓಕೆ, ಸೊ ಇದನ್ನೇ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಹಿಂಗೆ ಇಟ್ಕೊಂಡಿದ್ದೀನ, ಇದ್ರ ಬದಲು ಏನು ಬರ್ತೀನಿ, ಫೈ ಇಂಟು ಇದನ್ನು ಬರ್ಕೊಂಡಿದ್ದೀನಿ, ಫೈ ಇಂಟು ಈ ಥರ ಬರ್ಕೊಂಡಿದ್ದೀನಿ. ಓಕೆ, ಅದು ಕ್ಲಿಯರ್ ವಿತ್ ದಟ್. Yes, sir. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಪ್ಲಾಟ್ ದಿಸ್ ಒನ್. ಓಕೆ, ಇದನ್ನು ಪ್ಲಾಟ್ ಮಾಡಿದ್ರೆ what is this equation telling you? There are two locations. Okay, ಒಂದು ಏನು ಅಟ್ ಮೈನಸ್ ಡಬ್ಲ್ಯೂ ಸಿ ಅಂದರೆ ಇಲ್ಲಿ ಈ ಜಾಗದಲ್ಲಿ, ಪ್ಲಸ್ ಡಬ್ಲ್ಯೂ ಎಮ್ ಎಸ್ ಅಂದರೆ ಈ ಜಾಗದಲ್ಲಿ. ಇದು ಎರಡೂ ಜಾಗದಲ್ಲಿ ಆಂಪ್ಲಿಟ್ಯೂಡ್ ನಿಮಗೆ ಎಷ್ಟಿರುತ್ತೆ, ಪೈ ಇಂಟು ವಿ ಆರ್ ಎಮ್ ಸ್ಕ್ವೇರ್ ಇದೆ. ನೋಡಿ, ಇದ್ರ ಆಂಪ್ಲಿಟ್ಯೂಡ್ ಎಷ್ಟಿದೆ, ಇದ್ರ ಆಂಪ್ಲಿಟ್ಯೂಡ್ ಇದೆ. ಓಕೆ, ಇದೇ ಈಕ್ವೇಷನ್ನ ನಾನು ಇಲ್ಲಿ ಪ್ಲಾಟ್ ಮಾಡಿ ತೋರಿಸಿದ್ದೀನಿ. ಓಕೆ, ಅದು ಕ್ಲಿಯರ್ ವಿತ್ ದಟ್. Yes, sir. ಓಕೆ, ನೆಕ್ಸ್ಟ್ ನಿಮಗೆ ಪವರ್ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ. ಪವರ್ ಅಂದ್ರೇನು, ಆರ್ ಎಕ್ಸ್ ಆಫ್ 0 1 ಡಿವೈಡ್ ಬೈ 2 ಪೈ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಆಫ್ ಡಬ್ಲ್ಯೂ ಅಲ್ವಾ. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಆಯಿತಾ, ಇಲ್ಲೇನಿದೆ ಪೈ ಇಂಟು ವಿ ಆರ್ ಸ್ಕ್ವೇರ್, ಪೈ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಇದಲ್ವಾ. ಸೊ ಇಂಟಿಗ್ರೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ,
ಇದು 1/2 ಪೈ. ಇದೆಷ್ಟು ಬರುತ್ತೆ? 2 ಪೈ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರುತ್ತೆ. ಯಾವುದನ್ನ? ಇದನ್ನು. ಇದೊಡೆ ಇರೋದು ಇಷ್ಟು, ಇದೆರಡೇ ತಾನೆ. ಇದು ಮತ್ತು ಇದು ಎರಡು ಆ್ಯಡ್ ಆಗುತ್ತೆ ಅಲ್ವಾ. ಇಂಟಿಗ್ರೇಷನ್ ಅಂದ್ರೆ ಜಸ್ಟ್ ಆ್ಯಡಿಂಗ್ ವಾಟ್ ಎವರ್ ಇಸ್ ಪ್ರೆಸೆಂಟ್ ವಿತ್ ಇನ್ ದಟ್ ಕಂಟೆಂಟ್. ಸೊ ಎಷ್ಟಾಗುತ್ತೆ? 1/2 ಪೈ ಇಷ್ಟು ಬರುತ್ತೆ, 2 ಪೈ ವಿ ಆರ್ ಎಮ್ ಎಸ್ ಸ್ಕ್ವೇರ್. ಇದೆರಡು ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಉಳಿಯೋದೆಷ್ಟು? ವಿ ಆರ್ ಎಮ್ ಎಸ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಸೊ ಟೋಟಲ್ ಪವರ್ ಎಷ್ಟು ನಿಮಗೆ? ವಿ ಆರ್ ಎಮ್ ಎಸ್ ಸ್ಕ್ವೇರ್ ಇಸ್ ದ ಆನ್ಸರ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್? ಆರ್ ಎಕ್ಸ್ ಆಫ್ 0 ಅಂತ ಅರ್ಥ. ಓಕೆ, so this is how we'll be finding the power for this. Okay, so ಅದನ್ನ in terms of ಇಲ್ಲಿ ಹೇಳಿದೀವಿ. ನೆಕ್ಸ್ಟ್ ಅದನ್ನ ಡಿ ಸಿ ತೊಗೊಳ್ಳೋಣ. ಸೊ ಇಲ್ಲೊಂದು ಈಕ್ವೇಶನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದೇನಿದೆ? ಇಸ್ ಇನ್ ಟರ್ಮ್ಸ್ ಆಫ್ ವಿ ಆರ್ ಎಮ್ ಎಸ್ ಅಂದ್ರೆ ಅರ್ಥ ಏನು? ಎ ಸಿ ಸಿಗ್ನಲ್ಗೆ ನಿಮಗೆ ವಿ ಆರ್ ಎಮ್ ಎಸ್ ಸಿಗ್ನಲ್ ಬರುತ್ತೆ. ಓಕೆ, ಇದು ಡಿ ಸಿ ಕನ್ವರ್ಟ್ ಮಾಡೋಣ. ಸೊ ಡಿ ಸಿ ಕನ್ವರ್ಟ್ ಮಾಡಿದ್ರೆ ಏನಿರ್ಬೇಕು ನಿಮಗೆ? ಫ್ರೀಕ್ವೆನ್ಸಿ 0 ಇರಬೇಕಲ್ವಾ. ಡಿ ಸಿ ಅಂದ್ರೆ ಅರ್ಥ ಏನು? ಫ್ರೀಕ್ವೆನ್ಸಿ ಇರೋಲ್ಲ. ಸೊ ಫ್ರೀಕ್ವೆನ್ಸಿ ಇರೋಲ್ಲ ಅಂದರೆ ಏನಂತ? ಒಮೆಗಾ ಸಿ ಹೊರಟೋಯ್ತು, ಎರಡು ಹೊರಟೋಯ್ತು. ಸೊ ಏನಾಗುತ್ತೆ? ಡೆಲ್ಟಾ ಆಫ್ ಒಮೆಗಾ ಪ್ಲಸ್ ಡೆಲ್ಟಾ ಆಫ್ ಒಮೆಗಾ ಬರುತ್ತಾ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ ನಿಮಗೆ? 2 ಡೆಲ್ಟಾ ಒಮೆಗಾ, ಆಯಿತಾ, ಇಂಟು ಪೈ ಇಂಟು ವಿ ಆರ್ ಎಮ್ ಎಸ್ ತೊಗೊಳ್ತಿರಲ್ಲ, ಏನು ವಿ ಡಿ ಸಿ ತೊಗೊಳ್ತೀರಾ. ಏನಕ್ಕೆ ಹೇಳಿ? ಇದು ಡಿ ಸಿ ಸಿಗ್ನಲ್. ಎ ಸಿ ಆದರೆ ಏನಂತ ಕರಿತೀರಾ? ವಿ ಆರ್ ಎಮ್ ಎಸ್ ಅಂತ ಕರೀತೀರಾ. ಡಿ ಸಿ ಆದರೆ ಏನಂತ ಕರಿತೀರಾ? ವಿ ಡಿ ಸಿ ಸ್ಕ್ವೇರ್ ಅಂತ ಕರೀತಾರೆ. ಓಕೆ, ಸೊ ಈ ಥರ ನಿಮಗೆ ಎ ಸಿಗೆ ಈ ಥರ ಬಂದಿತ್ತಲ್ವಾ, ಅದನ್ನ ಡಿ ಸಿ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ? 2 ಪೈ ಇಂಟು ವಿ ಡಿ ಸಿ ಸ್ಕ್ವೇರ್ ಇಂಟು ಡೆಲ್ಟಾ ಒಮೆಗಾ ಅಂತ ಬರುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್? ಇದರಿಂದ ಇದು ಹೆಂಗೆ ಬಂದು ತಗೋಬೇಕಾ? Yes, sir. ಓಕೆ, ಸೊ ಅದನ್ನು ಪ್ಲಾಟ್ ಮಾಡಿದ್ದಾರೆ ಅಷ್ಟೇ. ಇದು ಡಿ ಸಿ ಸಿಗ್ನಲ್ ಇಲ್ಲಿ ಡಿ ಸಿ ಪ್ಲಾಟ್ ಬಂತು. ನೆಕ್ಸ್ಟು ಎರಡು ಟಾಪಿಕ್ ಇದೆ ಅಷ್ಟೇ. ಅಡಿಷನ್ ಆಫ್ ರ್ಯಾಂಡಮ್ ಪ್ರೋಸೆಸ್ ಅಂತ. ಸೊ ಒಮೆಗಾ ಆಫ್ ಟಿ ಈಸ್ ಈಕ್ವಲ್ ಟು ಎರಡು ಸಿಗ್ನಲ್ ಆ್ಯಡ್ ಮಾಡಿದ್ರೆ, ಓಕೆ, ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ, ಇದು ನೆನ್ನೆ ನೋಡಿದ್ದೀರಾ. ಅದು ಕೋರಿಲೇಷನ್ ಸಹ ಏನಾಗುತ್ತೆ? ಆ್ಯಡ್ ಅಪ್ ಆಗುತ್ತೆ ಅಲ್ವಾ. ಅದೇ ಥರ ಫ್ರೀಕ್ವೆನ್ಸಿನೂ ಸಹ ಅದು ಫ್ರೀಕ್ವೆನ್ಸಿ ಡೊಮೈನಲ್ಲೂ ಸಹ ಏನಾಗುತ್ತೆ? ಆ್ಯಡ್ ಅಪ್ ಆಗುತ್ತೆ ಅಂತ. ಓಕೆ, ಸೊ ಅದೇ ಥರ ಇದೇನಾಯಿತು? ಟೈಮ್ ಡೊಮೈನ್ ಇದೆಯಾ? ಈ ಫ್ರೀಕ್ವೆನ್ಸಿ ಡೊಮೈನ್ ಅಂದರೆ ಏನು? ಒಂದು ನೀವು ಒಮೆಗಾ ಅಂತ ಬರೆದ್ರೆ ಫ್ರೀಕ್ವೆನ್ಸಿ ಡೊಮೈನ್ ಆಗುತ್ತೆ, ಇಲ್ಲ ಜೆ ಒಮೆಗಾ ಅಂತ ಬರೆದ್ರೆ ಫ್ರೀಕ್ವೆನ್ಸಿ ಡೊಮೈನ್ ಆಗುತ್ತೆ. ಓಕೆ, ಸೊ ಟೈಮ್ ಡೊಮೈನಲ್ಲಿ ನಿಮಗೆ ಸಿಗ್ನಲ್ ಆ್ಯಡ್ ಆಗ್ತಿದೆ ಅಂದರೆ ಜಸ್ಟ್ ಲುಕ್ ಓವರ್ ಹಿಯರ್. ಸೊ ಟೈಮ್ ಡೊಮೈನಲ್ಲಿ ನಿಮಗೆ ಸಿಗ್ನಲ್ ಆ್ಯಡ್ ಆಗ್ತಿದೆ ಅಂದರೆ ಅದು ಕೋರಿಲೇಷನು ಸಹ ಏನಾಗುತ್ತೆ? ಆ್ಯಡ್ ಆಗುತ್ತೆ. ಅದೇ ರೀತಿ ನಿಮ್ಮದು ಫ್ರೀಕ್ವೆನ್ಸಿ ಡೊಮೈನಲ್ಲೂ ಸಹ ಏನಾಗುತ್ತೆ? ಸಿಗ್ನಲ್ಸು ಆ್ಯಡ್ ಆಗುತ್ತೆ ಅಂತ. ಓಕೆ, ಇದು ಸಹ ಆ್ಯಡ್ ಆಗುತ್ತೆ ಅಂತ. ಓಕೆ, ಸೊ ದಟ್ ಈಸ್ ವಾಟ್ ಯು ನೀಡ್ ಟು ಪ್ರೂವ್ ಓವರ್ ಹಿಯರ್. ಸೊ ಇಲ್ಲಿ ನೋಡಿ, ಒಂದು ಸಿಗ್ನಲ್ಲು, ಇನ್ನೊಂದು ನಾಯ್ಸ್. ಓಕೆ, ಸೊ ಇಲ್ಲಿ ವೇವ್ ಬಂದಿದೆಯಲ್ಲ, ಕಾಸ್ ವೇವ್ ಇದೆಯಲ್ಲ, ಕಾಸ್ ವೇವ್ ಇಂದು ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ? a² 2 ಇಂಟು ಕಾಸ್ ಆಫ್ ಒಮೆಗಾ ಸಿ ಇಂಟು ಟೌ. ಇದ್ರ ಸಿಗ್ನಲ್ ಹೆಂಗೆ ಬರುತ್ತೆ? ಈ ಥರ ಬರುತ್ತೆ. ಓಕೆ, ಇದು ಕಾಸ್ ಇರುತ್ತೆ, ಕಾಸ್ ವೇವ್ ಫಾರ್ಮು. ಇದ್ರ ಜೊತೆ ನಿಮಗೆ ಏನು ಆ್ಯಡ್ ಆಗಿದೆ? ಸಿಗ್ಮಾ ಎನ್ ಸ್ಕ್ವೇರ್ ಅನ್ನೋದು ನಾಯ್ಸ್ ಆ್ಯಡ್ ಆಗಿದೆ. ನಾಯ್ಸ್ ಇಲ್ಲಿ ಈ ಜಾಗದಲ್ಲಿ 0 ಮಾತ್ರ ಆ್ಯಡ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? a²/2. ಇಲ್ಲಿಂದ ಮುಂದಕ್ಕೆ ಏನು ಬರುತ್ತೆ? ಸಿಗ್ಮಾ ಎನ್ ಸ್ಕ್ವೇರ್. ಹಂಗಾಗಿ ಏನು ಬರೀಬೇಕು? ಸಿಗ್ಮಾ ಎನ್ ಸ್ಕ್ವೇರ್ ಪ್ಲಸ್ a²/2 ಅಂತ ಬರೀಬೇಕು. ಸಿಗ್ನಲ್ ಪ್ಲಸ್ ನಾಯ್ಸ್. ಓಕೆ, ಅದು ಕ್ಲಿಯರ್ ವಿತ್ ದಟ್? ಇದೆರಡು ಆ್ಯಡ್ ಮಾಡಿದ್ರೆ ಈ ಥರ ವೇವ್ ಫಾರ್ಮ್ ಬರುತ್ತೆ. ಅದು ಕ್ಲಿಯರ್ ವಿತ್ ದಟ್? Yes, sir. ಓಕೆ, ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಈಕ್ವೇಷನ್ ಬಸ್ ತೋರಿಸ್ತೀರ ಅಷ್ಟೇ. ಓಕೆ, ಸೊ ಎಸ್ ಡಬ್ಲ್ಯೂ ಇನ್ ಫ್ರೀಕ್ವೆನ್ಸಿ ಡೊಮೈನ್ ಇಸ್ ಈಕ್ವಲ್ ಟು ಇದು ಟೈಮ್ ಇದು ಎಕ್ಸ್ ಫ್ರೀಕ್ವೆನ್ಸಿ ಡೊಮೈನಲ್ಲಿ, ಎಸ್ ವೈ ಫ್ರೀಕ್ವೆನ್ಸಿ ಡೊಮೈನಲ್ಲಿ. ಸೊ ಏನು ಬರುತ್ತೆ? ಟೈಮ್ ಡೊಮೈನಲ್ಲಿ ಏನಂತೇಳಿ? a²/2 ಇಂಟು ಕಾಸ್ ಆಫ್ ಒಮೆಗಾ ಸಿ ಇಂಟು ಟೌ ಅಂತ ಇತ್ತು, ಎಕ್ಸ್ ಆಫ್ ಟೌಗೆ, ಆಯಿತಾ. ಸೊ ವೈ ಆಫ್ ಟಿ ಅಂದರೆ ಏನು ಹೇಳಿ? ಇದು ನಾಯ್ಸ್ ನಿಮಗೆ. ಅದು ಸಿಗ್ಮಾ ಎನ್ ಸ್ಕ್ವೇರ್ ಇಸ್ ದ ಸಿಗ್ನಲ್. ಓಕೆ, ಇದು ಎರಡನ್ನೂ ಆ್ಯಡ್ ಮಾಡ್ತೀರಾ. ಸೊ ಇದೇನೋ ಸಿಗ್ನಲ್ಲು, ಇದೇನದು ನಾಯ್ಸ್. ಇದು ನೋಡಿ, ಇದನ್ನ ಎರಡನ್ನೂ ಆ್ಯಡ್ ಮಾಡಿ ತೋರಿಸ್ತೀವಿ. ಓಕೆ, ಸೊ ಇಲ್ಲಿ ಏನು ಡಯಾಗ್ರಾಮೆಟಿಕಲ್ ತೋರಿಸಿದೀವಲ್ಲ, ಅದನ್ನೇ ಸೇಮ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಈಕ್ವೇಷನ್ ಆ್ಯಡ್ ಮಾಡಿ ತೋರಿಸ್ತೀವಿ ಅಷ್ಟೇ. ಓಕೆ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಇದು ಯಾವುದದು? ಕಾಸ್ ಸ್ಕ್ವೇರ್ a²/2 ಇಂಟು ಕಾಸ್ ಒಮೆಗಾ ಸಿ ಟಿದು. ಇದೇನಿದು? ಇದು ನಾಯ್ಸ್ ಇಂದು. ಓಕೆ, ಸೊ ಅದೇ ರೀತಿ ನೀವು ಹೆಂಗೆ ಆ್ಯಡ್ ಮಾಡಿದ್ರೋ ಅದೇ ಥರ ಮಲ್ಟಿಪ್ಲೈ ಸಹ ಮಾಡ್ಬೋದು ಅದನ್ನು. ಓಕೆ,
ಸೊ ಎರಡು ಸಿಗ್ನಲ್ ಮಲ್ಟಿಪ್ಲೈ ಆದರೆ ಇದರಲ್ಲೂ ಸಹ ಏನಾಗುತ್ತೆ, ಆಟೋ ಕೊಲ್ಯೂಷನ್ ಸಹ ಮಲ್ಟಿಪ್ಲೈ ಆಗುತ್ತೆ. ಬಟ್ ಫ್ರೀಕ್ವೆನ್ಸಿ ಡೊಮೈನಲ್ಲಿ ಏನಾಗುತ್ತೆ, ಕನ್ವಲ್ಯೂಷನ್ ಆಗುತ್ತೆ. ಇದೊಂದು ಗೊತ್ತಿರಲಿ. ಸೊ ಟೈಮ್ ಡೊಮೈನಲ್ಲಿ ಅಡಿಷನ್ ಆಫ್ ಟೂ ಸಿಗ್ನಲ್ಸ್ ಅಂದರೆ ಫ್ರೀಕ್ವೆನ್ಸಿ ಡೊಮೈನಲ್ಲೂ ಅಡಿಷನ್ ಆಫ್ ಟೂ ಸಿಗ್ನಲ್ ಆಗುತ್ತೆ, ಆಯಿತಾ. ಅದೇ ಟೈಮ್ ಡೊಮೈನಲ್ಲಿ ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಟೂ ಸಿಗ್ನಲ್ಸ್ ಅಂದರೆ ಫ್ರೀಕ್ವೆನ್ಸಿ ಡೊಮೈನಲ್ಲಿ ಏನಾಗುತ್ತೆ, ಇಟ್ ಈಸ್ ಕನ್ವಲ್ಯೂಷನ್ ಆಫ್ ಟೂ ಸಿಗ್ನಲ್ಸ್. ಓಕೆ, ಸೊ ಇಲ್ಲಿ ನೋಡಿ 1/2 pi sx of w convolution. We will be calling this symbol as what? Convolution. ಇದು ಮಾಡಲ್ 2 ಮಾಡಿದಲ್ವಾ ಕನ್ವಲ್ಯೂಷನ್, ಅದೇ ಥರ. ಓಕೆ, ಎರಡು ಸಿಗ್ನಲ್ನ ಏನು ಮಾಡಬೇಕು, ಕನ್ವಾಲ್ವ್ ಮಾಡಬೇಕು. ಓಕೆ, ಟೈಮ್ ಡೊಮೈನ್ ಮಲ್ಟಿಪ್ಲೈ ಆಯಿತು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಡೊಮೈನಲ್ಲಿ ಅದೇನಾಗಬೇಕು, ಕನ್ವಲ್ಯೂಷನ್ ಆಗಬೇಕು. ಓಕೆ, ಇದೊಂದು ಮಾತ್ರ ಜ್ಞಾಪನ ಇಟ್ಕೊಂಡಿದೆ. ಓಕೆ, ನೆಕ್ಸ್ಟ್ ಅದೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು ಸಿಗ್ನಲ್ ಕೊಟ್ಟಿದ್ದಾರೆ, ಒಂದು ಎಕ್ಸ್ ಸಿಗ್ನಲ್ಲು, ಇನ್ನೊಂದು ಕೆರಿಯರ್ ಸಿಗ್ನಲ್, ಎರಡು ಕೊಟ್ಟಿದ್ದಾರೆ. ಸೊ ಅದೆರಡು ಮಲ್ಟಿಪ್ಲೈ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಆಯಿತು ಅಂತ ಅಂದರೆ ಏನು ಮಾಡಬೇಕು, ಅದನ್ನು ಕನ್ವಾಲ್ವ್ ಮಾಡಬೇಕು ಇಲ್ಲಿ. ಓಕೆ, ಸೊ ಇಟ್ ಇಸ್ ವಾಟ್ ಕನ್ವಲ್ಯೂಷನ್. ಸೊ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಈ ಸಿಗ್ನಲ್ ಇದೆಯಾ. ಸೊ ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಒಂದು ಸಿಗ್ನಲ್ ಇದೆ, ಇನ್ನೊಂದೇನಿದೆ ಎಸ್ ಸಿ ಆಫ್ ಡಬ್ಲ್ಯೂ ಅಂತ ಇದೆ. ಇಲ್ಲೇನಂತ ಕೊಟ್ಟಿದ್ದಾರೆ, ಡಬ್ಲ್ಯೂ ಆಫ್ ಟಿ ಈಸ್ ಈಕ್ವಲ್ ಟು ಸಿ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇನ್ನು ಎಕ್ಸ್ ಆಫ್ ಟಿ ಈಸ್ ಮಲ್ಟಿಪ್ಲೈಡ್ ವಿತ್ ಸಿ ಆಫ್ ಟಿ ಇನ್ ಟೈಮ್ ಡೊಮೈನ್. ಓಕೆ, ಸೊ ಹಂಗಾಗಿ ನಿಮಗೆ ಇಲ್ಲೇನಾಗಬೇಕು, ಕನ್ವಲ್ಯೂಷನ್ ಆಗಬೇಕು. ಎಸ್ ಎಕ್ಸ್ ಆಫ್ ಡಬ್ಲ್ಯೂ ಕನ್ವಲ್ಯೂಷನ್ ವಿತ್ ಎಸ್ ಸಿ ಆಫ್ ಡಬ್ಲ್ಯೂ. ಓಕೆ, 1/2 ಇಂಟು ಇದೆರಡು ಕನ್ವಲ್ಯೂಷನ್. ಕನ್ವಲ್ಯೂಷನ್ ನಿಮಗೆ ಫಾರ್ಮುಲಾ ಗೊತ್ತು, ಏನು ಮಾಡ್ತೀರಾ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಇದು ಎರಡು ಇದೆಯಲ್ಲ, ಡಬ್ಲ್ಯೂ ಮತ್ತು ಯು ಅಂತ ಇದೆಯಲ್ಲ, ಇದು ಎರಡದು ವೇರಿಯಬಲ್ ಒಂದು ಯಾವ್ದಾದ್ರು ಒಂದು ವೇರಿಯಬಲ್ ತೊಗೊಳ್ಳೋಣ. ಇದು ಎರಡನ್ನು ಲೆಟ್ ಅಸ್ ಟೇಕ್ ದಿಸ್ ಆಸ್ ಯು ಅಂತ ತೊಗೊಳ್ಳೋಣ. ಇಂಟಿಗ್ರೇಷನ್ ಹೆಲ್ಪ್ ಆಗಲಿ ಅಂತ ಯು ಅಂತ ಇಟ್ಕೊಂಡಿದ್ದೀನಿ, ಆಯಿತಾ. ಸೊ ಇವಾಗ ಏನು ಬರ್ತೀರಾ ಅಂದರೆ, ಒಂದನ್ನ ಎಸ್ ಸಿ ಆಫ್ ಯು ಅಂತ ಇಟ್ಕೊಳ್ಳಿ. ಇದನ್ನು ಇದೆಯಲ್ಲ ಎಸ್ ಸಿ ಆಫ್ ಯು ಅಂತ ಇಟ್ಕೊಳ್ಳಿ. ಇನ್ನೊಂದನ್ನು ಏನು ಮಾಡಬೇಕು, ಎಸ್ ಎಕ್ಸ್ ಇಲ್ಲಿ ಮೈನಸ್ ಯು ಮಾಡಿ. ಓಕೆ, ಇಲ್ಲಿ ಏನು ಬರ್ತಲ್ಲ ಯು ಅಂತ ಅದನ್ನೇ ಮೈನಸ್ ಮಾಡ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ವಾಟ್, ಡಬ್ಲ್ಯೂ ಅಂತ ಬರೀತೀವಿ. ಓಕೆ, ಸೊ ದಟ್ ಗಿವ್ಸ್ ಯು ದ ಆನ್ಸರ್. ಓಕೆ, ಇದು ಇನ್ನೂ ಕ್ಲೀನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲೇನಿದೆ ಡಬ್ಲ್ಯೂ ಇದೆಯಾ, ಇಲ್ಲೂ ಡಬ್ಲ್ಯೂ ಇದೆ, ಇಲ್ಲೂ ಡಬ್ಲ್ಯೂ ಇದೆ ಅಲ್ವಾ. ಇದು ಎರಡನ್ನೂ ಏನು ಮಾಡಿಬಿಡಿ, ಯು ಅಂತ ಕರ್ಕೊಳ್ಳಿ ಈಗ. ಓಕೆ, ಸೊ ಎಸ್ ಡಬ್ಲ್ಯೂ ಆಫ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಸ್ ಎಕ್ಸ್ ಆಫ್ ಯು ಎಸ್ ಸಿ ಆಫ್ ಯು ಅಂತ ಬರ್ಕೊಳ್ಳಿ. ಇದು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ತಗೊಳ್ಳಿ, ಇದನ್ನಾದ್ರು ತಗೊಳ್ಳಿ, ಇದನ್ನಾದ್ರು ತಗೊಳ್ಳಿ. ಇಟ್ ಈಸ್ ಲೆಫ್ಟ್ ಟು ಯು. ಸೊ ಐ ಆಮ್ ಟೇಕಿಂಗ್ ಎಸ್ ಸಿ ಆ್ಯಸ್ ಕಾನ್ಸ್ಟೆಂಟ್. ಓಕೆ, ಎಸ್ ಸಿ ಇದೆಯಲ್ಲ, ಇದನ್ನು ನಾನು ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಈ ಎರಡು ಕನ್ವಾಲ್ವ್ ಮಾಡಬೇಕು ಅಂದರೆ ಹೇಳಿ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಕೀಪ್ ಒನ್ ಸಿಗ್ನಲ್ ಆ್ಯಸ್ ಇಟ್ ಈಸ್, ಎಸ್ ಸಿ ಆಫ್ ಯು ಅಂತ ಬರ್ಕೊಂಡು. ಇನ್ನೊಂದು ಸಿಗ್ನಲ್ ಉಳಿತಲ್ಲ, ಅದನ್ನ ಏನು ಮಾಡಬೇಕು, ನಾನು ಉಲ್ಟಾ ಮಾಡಬೇಕು ಅಲ್ವಾ. ಸೊ ಅವಾಗ ಏನು ಮಾಡ್ತೀರಾ, ಈ ಉಲ್ಟಾ ಮಾಡಬೇಕಾದ್ರೆ ಸಿಗ್ನಲ್ ಹೇಳಿ ಎಸ್ ಎಕ್ಸ್ ಅಲ್ವಾ, ಎಸ್ ಎಕ್ಸ್ ಅಂತ ಬರೀರಿ. ಏನು ಮಾಡಬೇಕು, ಈ ಸಿಗ್ನಲ್ನ ಉಲ್ಟಾ ಮಾಡಬೇಕು, ಮೈನಸ್ ಯು ವಿತ್ ರೆಸ್ಪೆಕ್ಟ್ ಟು ವಾಟ್, ಇಲ್ಲಿ ವೇರಿಯೇಬಲ್ ಇದೆಯಲ್ಲ, ಇಲ್ಲಿ ಇಲ್ಲಿದೆಯಲ್ಲ, ಇದು ಏನು ವೇರಿಯೇಬಲ್ ಇಲ್ಲಿರುತ್ತೋ ಅದನ್ನು ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ವಾಟ್ ದ ಈಕ್ವೇಷನ್ ಲುಕ್ಸ್ ಲೈಕ್. ಅದು ಕ್ಲಿಯರ್ ವಿತ್ ದಟ್. Yes, sir. ಓಕೆ, ಸೊ ಇಲ್ಲೇನಿದೆ ಈಕ್ವೇಷನ್ 1/2 ಇತ್ತು, ಹಂಗಾಗಿ 1/2 ತಗೊಳ್ಳಿ. ಓಕೆ, ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಇನ್ ಮಾಡ್ಯೂಲ್ 2. ಬೇಕಾದ್ರೆ ಮತ್ತೊಂದು ಸತಿ ಮಾಡ್ಯೂಲ್ 2 ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ. ಓಕೆ, ಸೊ ಇದು ಎರಡು ವೇರಿಯೇಬಲ್ ಒಂದು ಮಾಡ್ಕೊಳ್ಳಿ, ಒಂದನ್ನು ಹಂಗೆ ಇಟ್ಕೊಳ್ಳಿ, ಇನ್ನೊಂದನ್ನು ಉಲ್ಟಾ ಮಾಡಿ, ಮೈನಸ್ ಹಾಕಿದ್ರೆ ಉಲ್ಟಾ ಆಗುತ್ತೆ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಯಾವ ವೇರಿಯೇಬಲ್, ಇಲ್ಲಿ ಯಾವ ವೇರಿಯೇಬಲ್ ಇರುತ್ತೆ ಆ ವೇರಿಯೇಬಲ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಈ ಥರ ಮಾಡಿದ್ರೆ ನೆಕ್ಸ್ಟ್ ಏನು, ಸೊ ಎಸ್ ಇದು ಫಾರ್ಮುಲಾ ಕೊಟ್ಟಿದ್ದಾರೆ, ಏನು ಫೈ ಕಾಸ್ ಪೈ ಈ ಥರ ಕೊಟ್ಟಿರ್ತಾರೆ. ಈ ಯು ಅಂದರೆ ಏನು, ಇಲ್ಲಿ ಡಬ್ಲ್ಯೂ ಮೈನಸ್ ಯು ಅಂತ ಇರೋದು ಎಕ್ಸಿಂದ ಬರ್ಕೊಂಡಿದ್ದೀನಿ, ಡಬ್ಲ್ಯೂ ಮೈನಸ್ ಯು. ಇಲ್ಲೇನಿದೆ ಯು ಅಂತ ಇದೆ, ಹಾಗಾಗಿ ಯು ಮೈನಸ್ ಡಬ್ಲ್ಯೂ ಅಂತ ಬರುತ್ತೆ. ಇದು ಎರಡು ಸಿಗ್ನಲ್ ಬರ್ಕೊಳ್ಳೋದು ಅಷ್ಟೇ. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ, ಫೈ ಮಲ್ಟಿಪ್ಲೈಡ್ ಬೈ 100 ಪೈ. ಸೊ ದಿಸ್ ಇಸ್ ಕಾನ್ಸ್ಟೆಂಟ್, ಯು ಟೇಕ್ ಇಟ್ ಔಟ್ಸೈಡ್, 500 ಪೈ ಡಿವೈಡೆಡ್ ಬೈ 2 ಪೈ ಅಂತ ಬರುತ್ತೆ. ಇದು ಮಲ್ಟಿಪ್ಲೈಡ್ ಬೈ ಇದು ಅಂದರೆ ಈ ಲೊಕೇಶನ್ ಇರುತ್ತಲ್ಲ, ಆ ಲೊಕೇಶನಲ್ಲಿ ಈ ಸಿಗ್ನಲ್ ಬರುತ್ತೆ, ಈ ಲೊಕೇಶನಲ್ಲಿ ಈ ಸಿಗ್ನಲ್ ಬರುತ್ತೆ. ಓಕೆ, ಸೊ ರಿಸಲ್ಟ್ ಈಸ್ ವಾಟ್, ನೋಡಿ ಈ ಈ ಜಾಗ ಇದೆಲ್ಲ ಮಲ್ಟಿಪ್ಲೈ ಆಗಿದ್ರೆ ಈ ಸಿಗ್ನಲ್ ಇಲ್ಲಿ ಬರುತ್ತೆ, ಯು ಜಾಗದಲ್ಲಿ ಅದು ಬರ್ತೀರಾ. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ
ಈ ಜಾಗದಲ್ಲಿ ಇದು ಬರುತ್ತೆ ಅಷ್ಟೇ. ಸೊ ದಿಸ್ ಇಸ್ ಯೋರ್ ಕನ್ವಲ್ಯೂಟೆಡ್ ಪ್ರಾಡಕ್ಟ್. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟಿಂಗ್ ದಿಸ್. ಓಕೆ, ಈ ಥರ ವೇವ್ ಫಾರ್ಮ್ ಬರುತ್ತೆ ನಿಮಗೆ. ಓಕೆ, ಸೊ ದಿಸ್ ಹೌ ದ ವೇವ್ ಫಾರ್ಮ್ ವುಡ್ ಲುಕ್ ಲೈಕ್. ನೆಕ್ಸ್ಟ್ ಸೇಮ್ ಕಾನ್ಸೆಪ್ಟ್, ಇವಾಗ ಏನು ಹೇಳಿದ್ನಲ್ಲ ಇದನ್ನ ಕ್ರಾಸ್ ಸ್ಪೆಕ್ಟ್ರಲ್ ಡೆನ್ಸಿಟಿಗೆ ಯೂಸ್ ಮಾಡ್ತೀರಾ. ಸೊ ಇಲ್ಲೇನಂದ್ರೆ ಎಕ್ಸ್ ವೈ ಅಂತ ಇದೆ. ಮುಂಚೆ ಬರೀ ಎಕ್ಸ್ ಅಂತ ಇತ್ತಲ್ಲ, ಒಂದೇ ಒಂದಿತ್ತು. ಅದೇ ಇಲ್ಲೇನು ಎಕ್ಸ್ ವೈ ಅಂತ ಇದೆ. ಹಾಗಾಗಿ ಇಲ್ಲಿ ಆರ್ ಏನು ಎಕ್ಸ್ ಅಲ್ಲ, ಎಕ್ಸ್ ವೈ ಅಂತ ಹಾಕ್ಬೇಕು ಅಷ್ಟೇ. ಈಗ ನೋಡಿ, ಟೈಮ್ ಡೊಮೈನ್ ಇಂದ ಫ್ರೀಕ್ವೆನ್ಸಿ ಡೊಮೈನ್ ಅಲ್ವಾ. ಟೈಮ್ ಡೊಮೈನ್ ಇಸ್ ಮಲ್ಟಿಪ್ಲೈ ಬೈ ಇ ಟು ಪವರ್ ಮೈನಸ್ ಜೆ. ಇಲ್ಲೇನಿದೆ ಫ್ರೀಕ್ವೆನ್ಸಿ ಡೊಮೈನ್ ಇಂದ ಅಲ್ವಾ, ಹಾಗಾಗಿ ಇಲ್ಲೇನಾದ್ರೆ ಇ ಟು ಪವರ್ ಪ್ಲಸ್ ಜೆ ಆಗುತ್ತೆ. ಆಯ್ತಾ, ಎಲ್ಲ ಉಳಿದಿದ್ದೆಲ್ಲ ಸೇಮ್. ಇವಾಗ ನೆಕ್ಸ್ಟಿಗೆ ಏನೋ, ಇಲ್ಲಿ ಫಸ್ಟ್ ಎಕ್ಸ್ ನೆಕ್ಸ್ಟ್ ವೈ ಬಂದಿತ್ತಲ್ಲ, ಇಲ್ಲಿ ಫಸ್ಟ್ ವೈ ನೆಕ್ಸ್ಟ್ ಎಕ್ಸ್, ಹಂಗಾಗಿ ಇಲ್ಲಿ ಆರ್ ವೈ ಎಕ್ಸ್ ಅಂತ ಬರಬೇಕು. ಇಲ್ಲೂ ಅಷ್ಟೇ ಆರ್ ವೈ ಎಕ್ಸ್ ಇದೆ, ಹಂಗಾಗಿ ಇಲ್ಲಿ ಏನಂತ ಬರಬೇಕು, ಎಸ್ ವೈ ಎಕ್ಸ್ ಅಂತ ಬರಬೇಕು. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಕ್ರಾಸ್ ಕೋ ರಿಲೇಷನ್. ಓಕೆ, ಉಳಿದಿದ್ದೆಲ್ಲ ಸೇಮ್ ಪ್ರಾಪರ್ಟೀಸ್. ಓಕೆ, ಸೊ ದಟ್ ಕಂಪ್ಲೀಟ್ಸ್ ದಿಸ್ ಥಿಯರಿ ಪಾರ್ಟ್.